ಹಾಯ್ ಗೈಸ್, ಈ ವಿಡಿಯೋದಲ್ಲಿ ನಾನು 6th ಸ್ಟ್ಯಾಂಡರ್ಡ್ ಸೋಷಿಯಲ್ನ 7th ಚಾಪ್ಟರ್ ರೈಸ್ ಆಫ್ ನ್ಯೂ ರಿಲಿಜನ್ಸ್ ಈ ಚಾಪ್ಟರ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಯಾರ್ಯಾರು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಈ ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ, ಇದರಿಂದ ಚಾನಲ್ ಕೂಡ ಬೆಳೆಯುತ್ತೆ. ಸೊ ಲೆಟ್ಸ್ ಬಿಗಿನ್ ವಿತ್ ದಿ ವಿಡಿಯೋ. ರೈಸ್ ಆಫ್ ನ್ಯೂ ರಿಲಿಜನ್ ಅಂದರೆ ರಿಲಿಜನ್ ಅಂದರೆ ಏನು? ಧರ್ಮ. ಈಗ ಹಿಂದೂಯಿಸಮ್, ಕ್ರಿಶ್ಚಿಯಾನಿಟಿ, ಇಸ್ಲಾಂ ಈ ಥರ ಇದೆಯಲ್ಲ, ಈ ಥರ ರಿಲಿಜನ್ ಅಂದರೆ ಈ ಥರ ಧರ್ಮಗಳು ಹೊಸವು ಯಾವ ರೀತಿ ಬಂದವು ಅದ್ರ ಬಗ್ಗೆ ನಾವಿಲ್ಲಿ ತಿಳ್ಕೊಳ್ಳೋಣ. ಏನಿದು ನ್ಯೂ ರಿಲಿಜನ್ ಅಂದರೆ ಹೊಸ ರಿಲಿಜನ್ಸ್ ಅಂದರೆ? ನೋಡಿ, ಪ್ರೀವಿಯಸ್ ಚಾಪ್ಟರ್ಲಿ ನೀವು ಕ್ರಿಶ್ಚಿಯಾನಿಟಿ ಮತ್ತು ಇಸ್ಲಾಂ ಬಗ್ಗೆ ನೋಡಿದ್ರಿ, ಕ್ರಿಶ್ಚಿಯನ್ಸ್ ಬಗ್ಗೆ ಮತ್ತು ಮುಸ್ಲಿಮ್ಸ್ ಬಗ್ಗೆ. ಅದಕ್ಕೂ ಹಿಂದಿನ ಚಾಪ್ಟರ್ಲಿ ವೇದಿಕ್ ಕಲ್ಚರ್ ಬಗ್ಗೆ ನೋಡಿದ್ವಿ. ವೇದಿಕ್ ಕಲ್ಚರ್ ಅಂದರೆ ಬೇರೆ ಏನೂ ಇಲ್ಲ, ಇಂಡಿಯನ್ ಕಲ್ಚರ್ ಅಥವಾ ಹಿಂದೂ ಕಲ್ಚರ್ ಅಂತ, ಹಿಂದೂಯಿಸಮ್ ಬಗ್ಗೆ. ಈಗ 3 ದೊಡ್ಡ ರಿಲಿಜನ್ಸ್ ಬಗ್ಗೆ ತಿಳ್ಕೊಂಡ್ವಿ ಇಂಡಿಯಾದಲ್ಲಿರೋಂಥವು. ಬರೀ ಇಷ್ಟೇ ರಿಲಿಜನ್ಸ್ ಇಲ್ಲ, ಇನ್ನೂ ಸುಮಾರು ರಿಲಿಜನ್ಸ್ಗಳಿದೆ. ಅದರಲ್ಲಿ 2 ರಿಲಿಜನ್ ಬಗ್ಗೆ ನಾವಿಲ್ಲಿ ತಿಳ್ಕೊಳ್ತೀವಿ. ಒಂದು ಬಂದು ಬುದ್ಧಿಸಮ್ ಅಂತ, ಇನ್ನೊಂದು ಬಂದು ಜೈನಿಸಮ್ ಅಂತ. ಸೊ ಇವೆರಡೂ ಕೂಡ ಇಂಡಿಯಾಗೆ ಒಂದು 2500-3000 ವರ್ಷಗಳ ಹಿಂದೆ ಬಂದಂಥ ರಿಲಿಜನ್ಸ್. ಸೊ ಅದಕ್ಕೆ ಇವನ್ನ ನ್ಯೂ ರಿಲಿಜನ್ಸ್ ಅಂತ ಕರಿತೀವಿ. ಈ ಕ್ರಿಶ್ಚಿಯಾನಿಟಿ ಮತ್ತು ಇಸ್ಲಾಂ ಎಲ್ಲ ಅದಾದಮೇಲೆ ಸುಮಾರು ವರ್ಷಗಳಿಗೆ 1000 ವರ್ಷ ಆದಮೇಲೆ ಬಂದಂಥದ್ದು. ಆದರೆ ಅದನ್ನು ನಾವು ಅಬ್ರಹಾಮಿಕ್ ರಿಲಿಜನ್ ಅನ್ನೋದ್ರಿಂದ ಇವು ಇಂಡಿಕ್ ರಿಲಿಜನ್ನಿಂದ, ಸೊ ಇವು ನ್ಯೂ ರಿಲಿಜನ್ ಅಂತ ಕರೆಯುವಂಥದ್ದು. ಇಂಟ್ರೊಡಕ್ಷನ್. ಅಬೌಟ್ 2500 years ago, many new philosophies came into existence that were different from Vedic philosophy. ನೋಡಿ, ನಾವು ವೇದಿಕ್ ಕಲ್ಚರ್ ಅಥವಾ ವೇದಿಕ್ ಫಿಲಾಸಫಿ ಏನು ನಾವು ಸ್ಟಡಿ ಮಾಡ್ತಾ ಇದ್ವಿ ಹಿಂದೂಯಿಸಮ್ ಬಗ್ಗೆ, ಆ ಥರನೇ ಇತ್ತು ಮೊದಲು ಇಂಡಿಯಾದಲ್ಲಿ. ಆದರೆ 2500 ವರ್ಷಗಳಿಂದ ಏನಾಗುತ್ತೆ, 2 ಥರ ನ್ಯೂ ಫಿಲಾಸಫಿಗಳು ಬರುತ್ತೆ. ಎಷ್ಟೊಂದು ಬರುತ್ತೆ, ಅದರ ಮೇಯ್ನ್ಲಿ 2 ಅಂತ ತೊಗೊಳ್ತೀವಿ ನಾವು. ಒಂದು ಬಂದು ಗೌತಮ ಬುದ್ಧ ಪ್ರೀಚ್ ಮಾಡಿದಂಥ ಬುದ್ಧಿಸಮ್, ಇನ್ನೊಂದು ಮಹಾವೀರ್ ಅವ್ರು ಪ್ರೀಚ್ ಮಾಡಿದಂಥ ಜೈನಿಸಮ್. ದೇರ್ ಲೈಫ್ ಆ್ಯಂಡ್ ಪ್ರೀಚಿಂಗ್ಸ್ ಆರ್ ಡಿಸ್ಕಸ್ಡ್ ಹಿಯರ್. ಅವ್ರು ಯಾವ ರೀತಿ ಜೀವನ ಮಾಡಿದ್ರು, ಏನೇನು ಹೇಳ್ಕೊಟ್ರು ಜನಗಳಿಗೆ ಬುದ್ಧ ಮತ್ತು ಮಹಾವೀರ ಇವರೆಲ್ಲ, ಅದ್ರ ಬಗ್ಗೆ ನಾವಿಲ್ಲಿ ಸ್ಟಡಿ ಮಾಡೋಣ. ಅಲಾಂಗ್ ವಿತ್ ದಿಸ್, ದಿ ಫಂಕ್ಷನಿಂಗ್ ಆಫ್ 16 ಜನಪದಾಸ್ ಆ್ಯಂಡ್ ಅದರ್ ರಿಪಬ್ಲಿಕ್ಸ್ ದಟ್ ವೇರ್ ಇನ್ ದಿ ಪ್ಲೈನ್ಸ್ ಆಫ್ ಗಂಗಾ ಆ್ಯಂಡ್ ಸಿಂಧು ರಿವರ್ಸ್ ಆರ್ ಆಲ್ಸೋ ಎಕ್ಸ್ಪ್ಲೈನ್ಡ್. ಇದರ ಜೊತೆಗೆ ಈ ಜನಪದಾಸ್ ಅಂತ ಇರೋದು ಇಂಡಿಯಾದಲ್ಲಿ. ಏನು ಜನಪದ ಅಂದರೆ, ಈಗ ನಿಮ್ಗೆ ಗೊತ್ತು ಹಳೆ ಕಾಲದಲ್ಲೇ ರಾಜರು ರೂಲ್ ಮಾಡ್ತಾಯಿದ್ರು ಅಂತ. ಆದರೆ ಈ ಜನಪದಾಸಲ್ಲೇನು ಜನರೇ ರೂಲ್ ಮಾಡ್ತಾಯಿದ್ರು. ಒಂದಷ್ಟು ಜನ ಎಲ್ಲ ಎಲೆಕ್ಷನಲ್ಲಿ ವೋಟ್ಗಳು ಹಾಕ್ಬಿಟ್ಟು ಸೆಲೆಕ್ಟ್ ಮಾಡಿ ಒಬ್ಬರು ಲೀಡರ್ನ ಅವ್ರ ಮುಖಾಂತರ ರೂಲ್ ಮಾಡೋವಂಥದ್ದು. ಸೊ ಆ ಥರದ್ದು ಆ ಕಾಲದಲ್ಲೇ ಇತ್ತು. ಅದನ್ನು ರಿಪಬ್ಲಿಕ್ಸ್ ಅಂತ ಕರಿತೀವಿ ಅಥವಾ ಜನಪದಾಸ್ ಅಂತ ಕರಿತೀವಿ. ಸೊ ಅವು ಯಾವ ರೀತಿ ಕೆಲಸ ಮಾಡ್ತಾಯಿದ್ವು ಅಂತ ಕೂಡ ನೋಡೋಣ. ವೈ ಡಿಡ್ ದಿ ನ್ಯೂ ರಿಲಿಜನ್ಸ್ ಎಮರ್ಜ್? ಈಗ ಮೊದಲು ಹಿಂದೂಯಿಸಮ್ ಮಾತ್ರ ಇತ್ತು ಇಂಡಿಯಾದಲ್ಲಿ ಅಂತ ನಾನು ಹೇಳಿದ್ದೆ. ಸೊ ಈ ರಿಲಿಜನ್ಸ್ ಬುದ್ಧಿಸಮ್ ಮತ್ತು ಜೈನಿಸಮ್ ಏನಕ್ಕೆ ಶುರುವಾಯಿತು, ಹೊಸ ರಿಲಿಜನ್ ಯಾವ ರೀತಿ ಎಮರ್ಜ್ ಆಯಿತು ನೋಡೋಣ. ಡ್ಯೂರಿಂಗ್ ದಿ ವೇದಿಕ್ ಪೀರಿಯಡ್, ರಿಚುವಲ್ಸ್ ಲೈಕ್ ಯಾಗ ಆ್ಯಂಡ್ ಯಜ್ಞ ನೀಡೆಡ್ ಅನಿಮಲ್ ಸ್ಯಾಕ್ರಿಫೈಸ್. ನೋಡಿರಿ, ವೇದಿಕ್ ಕಲ್ಚರಲ್ಲಿ ಅಥವಾ ವೇದಿಕ್ ಪೀರಿಯಡಲ್ಲಿ ಯಾವುದಾದ್ರು ಯಜ್ಞ ಯಾಗಗಳೆಲ್ಲ ಮಾಡ್ತಾ ಇರ್ತಾರಲ್ಲ, ಅಂಥ ಟೈಮಲ್ಲಿ ಒಂದು ಪ್ರಾಣಿಗಳನ್ನ ಬಲಿ ಕೊಡಬೇಕಾಗಿತ್ತು, ಸ್ಯಾಕ್ರಿಫೈಸ್ ಮಾಡಬೇಕಿತ್ತು. ಈಗಲೂ ಕೂಡ ನೀವು ಸುಮಾರು ಕಡೆ ನೋಡಿದ್ದೀರ, ದೇವರಿಗೆಲ್ಲ ಕುರಿ ಕುಯ್ಯೋದು, ಕೋಳಿ ಕುಯ್ಯೋದೆಲ್ಲ ಮಾಡ್ತಾ ಇರ್ತಾರಲ್ಲ, ಆ ರೀತಿ. ದಿಸ್ ಅಫೆಕ್ಟೆಡ್ ದಿ ಫುಡ್ ಪ್ರೊಡಕ್ಷನ್. ಇದರಿಂದ ಏನಾಯಿತು, ಫುಡ್ ಪ್ರೊಡಕ್ಷನ್ಗೆ ತುಂಬ ಪ್ರಾಬ್ಲಮ್ ಆಯಿತು. ಯಾವ ರೀತಿ ಪ್ರಾಬ್ಲಮ್ ಆಗುತ್ತೆ ನೋಡಿ, ನೀವು ಅನ್ನ ಸ್ವಲ್ಪ ತಿಂದುಬಿಟ್ರೆ ಸಾಕು, ಆದರೆ ಒಂದು ಕುರಿನ ತಿನ್ನಬೇಕು ಅಂದರೆ ಅದು ಎಷ್ಟೊಂದು ಹುಲ್ಲು ತಿಂದಿರಬೇಕು. ಸೊ ಬೆಳೆಯುವಂಥ ಇದು ತುಂಬ ಶಾರ್ಟೇಜ್ ಇರುತ್ತೆ. ಸೊ ಅದರಿಂದ ಅಪಾರ್ಟ್ ಫ್ರಮ್ ದಿಸ್, ಫುಡ್ ಗ್ರೈನ್ಸ್, ಮಿಲ್ಕ್ ಆ್ಯಂಡ್ ಗೀ ವೇರ್ ಆಫರ್ಡ್ ಆ್ಯಸ್ ಹವಿಸ್ಸು ಆ್ಯಂಡ್ ಬರ್ಂಟ್ ಇನ್ ದಿ ಫೈರ್ ವಿಚ್ ರಿಸಲ್ಟೆಡ್ ಇನ್ ದಿ ಶಾರ್ಟೇಜ್ ಆಫ್ ಫುಡ್. ನೋಡಿರಿ, ಯಜ್ಞ ಯಾಗಗಳಲ್ಲಿ ಅನಿಮಲ್ಸ್ನ ಬಲಿ ಕೊಡೋದಲ್ಲದೆ ಇದ್ರ ಜೊತೆಗೆ ಫುಡ್ ಗ್ರೈನ್ಸ್ ಇರ್ಬೋದು. ನೀವು ಕೇಳಿರ್ತೀರ ಪಂಚಧಾನ್ಯ ಅಥವಾ ಪಂಚಜನ್ಯ, ಈ ಥರ ಎಲ್ಲ ಕೇಳಿರ್ತೀರ ನೀವು. ಪಂಚಜನ್ಯ ಅಂದರೆ ಅದು ಕೃಷ್ಣಂದು ಇದು ಶಂಖ ಉತ್ತಲ್ಲ, ಅದು ಬಿಡಿ. ಫುಡ್ ಗ್ರೈನ್ಸ್ ಪಂಚ ದ್ರವ್ಯ ಇರ್ಬೋದು, ಪಂಚಧಾನ್ಯ ಇರ್ಬೋದು. ಅಂದರೆ 5 ಥರ ಕಾಳುಗಳು, 5 ಥರ ಬೇಳೆಗಳು, ಮತ್ತು ಹಾಲು, ಮೊಸರು, ಈ ಥರದ್ದೆಲ್ಲ ಕೂಡ ಒಂದು ಹವಿಸ್ಸು ಅಂದ್ಬಿಟ್ಟು ಹೋಮದಲ್ಲಿ ಯಜ್ಞ ಯಾಗ ಮಾಡುವಾಗ ಆಗ್ತಾ ಇರ್ತಾರೆ, ನೀವು ನೋಡಿರ್ತೀರ. ಸೊ ಇದೆಲ್ಲದರಿಂದ ಏನಾಯಿತು, ಊಟಕ್ಕೆ ತುಂಬ ತೊಂದರೆ ಆಗೋಕ್ಕೆ ಶುರುವಾಯಿತು. ದುಡ್ಡಿರೋರೆಲ್ಲ ಯಜ್ಞ ಯಾಗಗಳಿಗೆ ಊಟ ವೇಸ್ಟ್ ಮಾಡ್ತಾಯಿದ್ರೆ ಬಡವರೆಲ್ಲ ಏನು ಮಾಡಬೇಕು, ಆ ರೀತಿ. ಪೀಪಲ್ ಹ್ಯಾಡ್ ಆಲ್ಸೋ ಬಿಲೀವ್ಡ್ ದಟ್ ಓನ್ಲಿ ಥ್ರೂ ದೀಸ್ ಯಜ್ಞಾಸ್ ಟ್ರೂ ಲಿಬ್ರೇಷನ್ ವಾಸ್ ಪಾಸಿಬಲ್. ಜನಗಳು ಈ ಟೈಮಲ್ಲಿ ಏನು ತಿಳ್ಕೊಂಡಿದ್ರು ಅಂದರೆ, ನಮಗೇನಾದರೂ ಮುಕ್ತಿ ಮೋಕ್ಷ ಎಲ್ಲ ಸಿಗಬೇಕು ಅಂದರೆ ಈ ಥರ ಯಜ್ಞ ಯಾಗಗಳನ್ನ ಮಾಡಬೇಕು, ಆಗ ಮಾತ್ರ ನಮಗೆ ಮುಕ್ತಿ ಸಿಗೋದು ಅಂತ ಅಂದ್ಕೊಂಡಿದ್ರು. ಬಟ್ ದೀಸ್ ಕಾಸ್ಟ್ಲಿ ರಿಚುವಲ್ಸ್ ವೇರ್ ಬಿಯಾಂಡ್ ದಿ ಮೀನ್ಸ್ ಆಫ್ ಕಾಮನ್ ಪೀಪಲ್. ಆದರೆ ಈ ಥರ ಎಲ್ಲ ಮಾಡಬೇಕು ಅಂತ ಹೇಳಿದ್ರೆ ಸಾಮಾನ್ಯ ಜನ ಮಾಡೋಕ್ಕಾಗತ್ತಾ?
ಇವಾಗೂ ಅಷ್ಟೇ ಮನೆಯಲ್ಲಿ ಹೋಮಗಳು ಯಜ್ಞಗಳು ಮಾಡ್ತಾ ಇರ್ತೀವಲ್ಲ, ಯಾವಾಗೂ ಮಾಡೋಕ್ಕಾಗತ್ತಾ? ಇಲ್ಲ. ಯಾವಾಗ ವರ್ಷಕ್ಕೋ 5 ವರ್ಷಕ್ಕೋ 3 ವರ್ಷಕ್ಕೋ ಒಂದು ಸರಿ ಮಾಡ್ತೀವಿ. ಯಾಕೆಂದರೆ ಇವೆಲ್ಲ ತುಂಬ ಕಾಸ್ಟ್ಲಿ ಇರುತ್ತೆ. ಹಳೆ ಕಾಲದಲ್ಲಿ ಊಟಕ್ಕೆ ಇನ್ನೂ ಶಾರ್ಟೇಜ್ ಇತ್ತು, ಸೊ ಇನ್ನೂ ಕಾಸ್ಟ್ಲಿ ಇತ್ತು. ಸೊ ಮಾಮೂಲಿ ಜನ ಇದೆಲ್ಲ ಮಾಡೋಕ್ಕಾಗ್ತಿರ್ಲಿಲ್ಲ. ದೀಸ್ ರಿಚುವಲ್ಸ್ ವೇರ್ ಕಂಡಕ್ಟೆಡ್ ಬೈ ರಿಸೈಟಿಂಗ್ ಸ್ಯಾನ್ಸ್ಕ್ರಿಟ್ ಶ್ಲೋಕಾಸ್. ಈ ರಿಚುವಲ್ಸ್ ಎಲ್ಲ ಏನಿತ್ತು, ಯಜ್ಞ ಯಾಗಗಳೆಲ್ಲ ಕೂಡ ಅದ್ರ ಪಕ್ಕದಲ್ಲಿ ಸ್ಯಾನ್ಸ್ಕ್ರಿಟಲ್ಲಿ ಶ್ಲೋಕಗಳು ಹೇಳ್ತಾ ಇರಬೇಕು, ಮಂತ್ರಗಳು ಹೇಳ್ತಾ ಇರ್ತಾರೆ. ಈಗಲೂ ಕೂಡ ನೀವು ದೇವಸ್ಥಾನದಲ್ಲಿ ಒಂದು ಪೂಜೆ ಮಾಡಬೇಕು ಅಂದರೂ ಕೂಡ ಈ ಸ್ಯಾನ್ಸ್ಕ್ರಿಟಿಂದ ಶ್ಲೋಕಗಳು ಹೇಳ್ತಾ ಇರ್ತಾರೆ. ಸೊ ಈ ಥರ ನಡೀತಾ ಇರುತ್ತೆ. ಸ್ಯಾನ್ಸ್ಕ್ರಿಟ್ ವಾಸ್ ದಿ ಪ್ರೀಸ್ಟ್ಸ್ ಲ್ಯಾಂಗ್ವೇಜ್ ಆ್ಯಂಡ್ ಕಾಮನ್ ಪೀಪಲ್ ವೇರ್ ಅನೇಬಲ್ ಟು ಅಂಡರ್ಸ್ಟ್ಯಾಂಡ್ ಇಟ್. ಈ ಟೈಮಲ್ಲಿ ಸ್ಯಾನ್ಸ್ಕ್ರಿಟ್ ಎಲ್ಲ ಕೂಡ ಪೂಜಾರಿಗಳು ಅಥವಾ ಪ್ರೀಸ್ಟ್ಗಳೇನಿದ್ರು ಬ್ರಾಹ್ಮಣರು ಅವರು ಯೂಸ್ ಮಾಡ್ತಾ ಇದ್ದಂಥ ಲ್ಯಾಂಗ್ವೇಜ್ ಆಗಿತ್ತು. ಸಾಮಾನ್ಯ ಜನಕ್ಕೆ ಇದು ಅರ್ಥ ಆಗ್ತಿರಲಿಲ್ಲ. ಇವಾಗೂ ಅಷ್ಟೇ, ನೀವು ದೇವಸ್ಥಾನಗಳಿಗೆ ಎಲ್ಲಾದರೂ ಹೋದರೆ ಅವ್ರ ಮಂತ್ರಗಳು ಹೇಳ್ತಾ ಇರ್ತಾರೆ, ಅದೇನಾದರೂ ಅರ್ಥ ಆಗುತ್ತಾ ನಮಗೆ? ಇಲ್ಲ. ಆ ಥರ ಪೀಪಲ್ ವೇರ್ ಇನ್ ಎಕ್ಸ್ಪೆಕ್ಟೇಷನ್ ಆಫ್ ಎ ಸಿಂಪಲ್ ಪಾತ್ ಟು ಲಿಬರೇಷನ್ ದಟ್ ವಾಸ್ ಎಕ್ಸ್ಪ್ಲೈನ್ಡ್ ಇನ್ ದೇರ್ ಓನ್ ಲ್ಯಾಂಗ್ವೇಜ್. ಜನಗಳಿಗೆ ಈ ಥರ ಏನು ಅನ್ನಿಸ್ತಾ ಇತ್ತು, ಓಕೆ ನಮಗೆ ಯಜ್ಞ ಯಾಗಗಳು ಮಾಡಬೇಕು ಅಂದರೆ ದುಡ್ಡಿಲ್ಲ, ಮತ್ತು ದೇವ್ರನ್ನ ಪೂಜೆ ಮಾಡೋಣ ಅಂದರೆ ನಮ್ಗೆ ಸ್ಯಾನ್ಸ್ಕ್ರಿಟ್ ಗೊತ್ತಿಲ್ಲ. ಸೊ ಈ ಥರ ಎಲ್ಲ ಇರಬೇಕಂದ್ರೆ ನಮಗೆ ದೇವ್ರ ಹತ್ರ ಹೋಗೋದು ಅಥವಾ ಮುಕ್ತಿ ಪಡೆಯೋದು ತುಂಬ ಕಷ್ಟ ಆಗಿಬಿಡುತ್ತೆ. ಅದಕ್ಕೆ ನಮ್ಗೆ ಯಾವುದಾದ್ರು ಒಂದು ಸಿಂಪಲ್ ದಾರಿ ಇದ್ದರೆ, ಅಂದರೆ ದೇವ್ರನ್ನ ನಾವು ಮೋಕ್ಷ ಅಟೆಂಡ್ ಮಾಡೋಕ್ಕೆ, ಮುಕ್ತಿ ಅಟೆಂಡ್ ಮಾಡೋಕ್ಕೆ ಸಿಂಪಲ್ ದಾರಿ ಇದ್ದರೆ ನಮಗೆ ಬೇಕು ಅಂತ ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಡ್ಯೂ ಟು ವರ್ಣ ಸಿಸ್ಟಮ್ ಸೋಷಿಯಲ್ ಡಿಸ್ಇಂಟಿಗ್ರೇಷನ್ ಸೆಟ್ ಇನ್. ಇದೇ ಟೈಮಲ್ಲಿ ವರ್ಣ ಸಿಸ್ಟಮ್ ಒಂದು ಕ್ರಿಯೇಟ್ ಆಗಿರುತ್ತೆ. ಏನು ವರ್ಣ ಸಿಸ್ಟಮ್ ಅಂದರೆ, ಒಂದು ಟ್ರಯಾಂಗಲ್ ಟೈಪ್ ಅಂದ್ಕೊಳ್ಳಿ, 4 ವರ್ಣಗಳಿರ್ತಾ ಇತ್ತು. 1 2 3 4. ಮೊದಲನೇದಲ್ಲಿ ಬಂದು ಬ್ರಾಹ್ಮಿಣ್ಸ್ ಇರ್ತಾಯಿದ್ರು, ಎರಡನೇದಲ್ಲಿ ಬಂದು ಕ್ಷತ್ರಿಯಾಸ್ ಇರ್ತಾಯಿದ್ರು, ಮೂರನೇದಲ್ಲಿ ವೈಶ್ಯಾಸ್, 4ನೇದರಲ್ಲಿ ಶೂದ್ರಾಸ್ ಅಂತ. ಇದು ವರ್ಣ ಸಿಸ್ಟಮ್ ಅಂತ. ಸೊ ಬ್ರಾಹ್ಮಿಣ್ಸು ತುಂಬ ಹೈ ಕ್ಲಾಸ್ ಜನ ಅನ್ನೋ ಥರ, ತುಂಬ ಗ್ರೇಟ್ ಅನ್ನೋ ಥರ ಇರ್ತಾಯಿತ್ತು. ಅವರು ಪೂಜೆನೇ ಮಾಡಬೇಕು, ಬೇರೆ ಏನೂ ಮಾಡಬಾರ್ದು, ಟೀಚಿಂಗ್ ಮಾತ್ರ ಮಾಡಬೇಕು, ಈ ರೀತಿ ಇತ್ತು. ಕ್ಷತ್ರಿಯಾಸ್ ಅಂದರೆ ಇವರು ಫೈಟಿಂಗ್ ಮಾಡೋದು, ರೂಲ್ ಮಾಡೋದು, ಅದೆಲ್ಲ ಕ್ಷತ್ರಿಯ ಮಾಡಬೇಕು. ವೈಶ್ಯಾಸ್ ಅಂದರೆ ಬಿಸ್ನೆಸ್ಸು, ಅಗ್ರಿಕಲ್ಚರ್, ಅದೆಲ್ಲ ವೈಶ್ಯಾಸ್ ಮಾಡಬೇಕು. ಶೂದ್ರಾಸ್ ಅಂತ ಹೇಳಿದ್ರೆ ಮಾಮೂಲಿ ಚಿಕ್ಕ ಪುಟ್ಟ ಸರ್ವಿಸ್ ಕೆಲಸಗಳಿರುತ್ತಲ್ಲ, ಅಂಥದ್ದೆಲ್ಲ ಶೂದ್ರಾಸ್ ಮಾಡಬೇಕು ಅಂತ ಇರುತ್ತೆ. ಇದರಿಂದ ಒಂದು ಸೊಸೈಟಿಯಲ್ಲಿ ತುಂಬ ಒಂದು ರಿಜಿಡ್ಡಾಗಿ ಸೊಸೈಟಿ ಒಂದು ರಿಜಿಡ್ ಸಿಸ್ಟಮ್ ಆಗಿ ಫಾರ್ಮ್ ಆಗಿಬಿಡುತ್ತೆ. ದಿಸ್ ಲೆಡ್ ಟು ಸೋಷಿಯಲ್ ಡಿಸ್ಕ್ರಿಮಿನೇಷನ್. ಇದರಿಂದ ಡಿಸ್ಕ್ರಿಮಿನೇಷನ್ ಶುರುವಾಗುತ್ತೆ. ಓಕೆ, ನಾನು ಬ್ರಾಹ್ಮಣ, ನೀನು ವೈಶ್ಯ, ನನಗೂ ನಿನಗೂ ನಾನು ಈಕ್ವಲ್ ಅಲ್ಲ, ನಿನಗಿಂತ ಹೈ, ನಾನು ಸುಪೀರಿಯರ್ ಅಂತ ಹೇಳುವಂಥದ್ದು. ನೀನು ಶೂದ್ರ, ನಾನು ವೈಶ್ಯ, ನೀನು ನನಗಿಂತ ಇನ್ಫೀರಿಯರ್, ನೀನು ನನಗಿಂತ ಕೀಳು ನೀನು ಅನ್ನೋದು. ಈ ಥರ ಮೇಲು ಕೀಳು ಅನ್ನೋ ಒಂದು ಭಾವ ಕ್ರಿಯೇಟ್ ಆಗಿಬಿಡುತ್ತೆ. ದಿ ಪ್ರೀಸ್ಟ್ಲಿ ಕ್ಲಾಸ್ ಆಫ್ ದಟ್ ಟೈಮ್ ಬ್ರಾಹ್ಮಿಣ್ಸ್ ಆ್ಯಡ್ ಮೆನಿ ಲಕ್ಸುರೀಸ್. ಈ ಟೈಮಲ್ಲಿ ಇದ್ದಂಥ ಒಂದು ಪ್ರೀಸ್ಟ್ಲಿ ಕ್ಲಾಸ್ ಏನಿತ್ತು ಅಂದರೆ ಬ್ರಾಹ್ಮಿಣ್ಸ್ ಏನಿದ್ರು, ಇವರಿಗೆ ತುಂಬ ಲಕ್ಸುರೀಸ್ ಇತ್ತು. ಅಂದರೆ ಇವರಿಗೆ ಯಜ್ಞ ಯಾಗಗಳು ಮಾಡ್ತಾ ಇದ್ದಾಗೆಲ್ಲ ಕೂಡ ಇವರಿಗೆ ಒಂದಿಷ್ಟು ಗಿಫ್ಟ್ ಅಂತ ಕೊಡೋರು, ಗೋದಾನ, ಭೂದಾನ, ಈ ಥರ ಎಲ್ಲ ಸಿಗೋದು. ಸೊ ಇದರಿಂದ ಇವರು ಆರಾಮಾಗಿರ್ತಾಯಿದ್ರು. ಮೀನ್ ವೈಲ್ ಕ್ಷತ್ರಿಯಾಸ್ ಸ್ಟಾರ್ಟೆಡ್ ಬಿಕಮಿಂಗ್ ಪವರ್ಫುಲ್. ಇದೇ ಟೈಮಲ್ಲಿ ಕ್ಷತ್ರಿಯಾಸ್ ಅಂತ ಏನು ಕರಿತೀವಿ, ಅಂದರೆ ರಾಜರಿರ್ಬೋದು, ಸೈನಿಕರಿರ್ಬೋದು, ಇವರು ತುಂಬ ಪವರ್ಫುಲ್ ಆಗಿ ಬೆಳೆಯೋಕ್ಕೆ ಶುರು ಮಾಡ್ತಾರೆ. ಆ್ಯಸ್ ಎ ರಿಸಲ್ಟ್ ರಿಪಬ್ಲಿಕ್ಸ್ ಎಮರ್ಜ್ಡ್. ಇದರಿಂದ ಏನಾಯಿತು, ರಿಪಬ್ಲಿಕ್ಸ್ ಅನ್ನೋದು ಎಮರ್ಜ್ ಆಗುತ್ತೆ. ಏನು ರಿಪಬ್ಲಿಕ್ಸ್ ಅಂದರೆ ಜನನೇ ರೂಲ್ ಮಾಡುವಂಥ ಒಂದು ಏರಿಯಾ, ಸ್ಟೇಟ್ ಇರ್ಬೋದು, ದೇಶ ಇರ್ಬೋದು, ಆ ಥರ. ಇವಾಗ ಇಂಡಿಯಾ ಕೂಡ ಜನನೇ ರೂಲ್ ಮಾಡುವಂಥದ್ದು. ಸೊ ಇದು ಕೂಡ ರಿಪಬ್ಲಿಕ್. ಹಳೆ ಕಾಲದಲ್ಲಿ ರಾಜನಿಂದ ಇಂಡಿಪೆಂಡೆಂಟಾಗಿ ಬಂದು ಒಂದಷ್ಟು ಜನ ಎಲ್ಲ ಸೇರಿಬಿಟ್ಟು ಇವರೇ ರೂಲ್ ಮಾಡ್ತಾ ಇರ್ತಾರೆ. ಸೊ ಅವನ್ನೆಲ್ಲ ಕೂಡ ನಾವು ಜನಪದಾಸ್ ಅಂತ ಕರಿತೀವಿ. ದಿ ಕ್ಷತ್ರಿಯಾಸ್ ಬಿಕೇಮ್ ದಿ ರೀಸನ್ ಫಾರ್ ದಿ ಎಮರ್ಜೆನ್ಸ್ ಆಫ್ ನ್ಯೂ ರಿಲಿಜನ್ಸ್ ದಟ್ ವೇರ್ ಅಗೇನ್ಸ್ಟ್ ದಿ ಬ್ರಾಹ್ಮಿಣ್ಸ್. ಈ ಟೈಮಲ್ಲಿ ಹೊಸ ರಿಲಿಜನ್ಗಳು ಶುರುವಾಗುತ್ತೆ. ಸೊ ಇವು ಶುರುವಾಗ್ಬಿಟ್ಟು ಇವರು ಬ್ರಾಹ್ಮಿಣ್ಸ್ ವಿರುದ್ಧವಾಗಿ, ಬ್ರಾಹ್ಮಿಣ್ಸ್ ಏನು ಯಜ್ಞ ಯಾಗಗಳ ಬಗ್ಗೆ ಎಲ್ಲ ಸ್ಪ್ರೀಚ್ ಮಾಡ್ತಾ ಇರ್ತಾರೆ, ಅದೆಲ್ಲ ಬೇಕಾಗಿಲ್ಲ, ನಾವು ನಾರ್ಮಲಾಗಿ ಕೂಡ ಮುಕ್ತಿ ತೊಗೊಳ್ಬೋದು ಅಂತ ಹೇಳ್ತಾರೆ. ಅರೌಂಡ್ 2600 years ago, ಡ್ಯೂ ಟು ಆಲ್ ದೀಸ್ ರೀಸನ್ಸ್ ದೆರ್ ವೇರ್ 62 ನ್ಯೂ ರಿಲಿಜನ್ಸ್. ನೋಡಿ, ಈಗ ನಾವು 2 ರಿಲಿಜನ್ ಬಗ್ಗೆ ಮಾತ್ರ ಹೇಳ್ತಾ ಇದ್ವಿ, ಜೈನಿಸಮ್ ಮತ್ತು ಬುದ್ಧಿಸಮ್ ಬಗ್ಗೆ. ಆದರೆ 2600 ವರ್ಷಗಳ ಹಿಂದೆ ಇವೆಲ್ಲ ಕಾರಣಗಳಿಂದ 62 ನ್ಯೂ ರಿಲಿಜನ್ಸ್ ಇತ್ತು, ಹೊಸ ರಿಲಿಜನ್ಗಳು. ಬುದ್ಧಿಸಮ್ ಆ್ಯಂಡ್ ಜೈನಿಸಮ್ ಆರ್ ಇಂಪಾರ್ಟೆಂಟ್ ಅಮಾಂಗ್ ದೆಮ್. ಆ ಎಲ್ಲ ರಿಲಿಜನ್ನಲ್ಲೂ ಯಾವುದು ಕೂಡ ಸಕ್ಸೀಡ್ ಆಗಲಿಲ್ಲ, ಬುದ್ಧಿಸಮ್ ಮತ್ತು ಜೈನಿಸಮ್ ಮಾತ್ರ ಸಕ್ಸೀಡ್ ಆಗುತ್ತೆ. ಗೌತಮ ಬುದ್ಧ ವಾಸ್ ದಿ ಫೌಂಡರ್ ಆಫ್ ಬುದ್ಧಿಸಮ್ ಆ್ಯಂಡ್ ಮಹಾವೀರ ವಾಸ್ ದಿ ಇಂಪಾರ್ಟೆಂಟ್ ತೀರ್ಥಂಕರ ಆಫ್ ಜೈನಿಸಮ್. ನೋಡಿ, ಬುದ್ಧಿಸಮ್ನ ಫೌಂಡರ್ ಬಂದು ಗೌತಮ ಬುದ್ಧ, ಮಹಾವೀರ ಅನ್ನೋರು ಬಂದು ಈ ಜೈನಿಸಮಲ್ಲಿ ತೀರ್ಥಂಕರಾಸ್ ಅಂತ ಬರ್ತಾರೆ. ಅಂದರೆ ತುಂಬ ಇಂಪಾರ್ಟೆಂಟ್ ಪರ್ಸನ್ ಅಂತ ಹೇಳ್ಬೋದು, ಅಥವಾ ಗ್ರೇಟ್ ಲೀಡರ್ ಅಂತ ಹೇಳ್ಬೋದು, ಅವ್ರಿಗೆ ಸಾಧು ಸನ್ಯಾಸಿ ಥರ ಇವರು. ಸೊ ಆ ಥರದವರು. ಬೋತ್ ದೀಸ್ ವೆರ್ ಕ್ಷತ್ರಿಯಾಸ್ ಬಿಲಾಂಗಿಂಗ್ ಟು ಎ ಕ್ಲಾನ್ ಆಫ್ ರಿಪಬ್ಲಿಕ್ಸ್.
ಇವರಿಬ್ಬರು ಕೂಡ ಮಹಾವೀರ ಮತ್ತು ಗೌತಮ ಬುದ್ಧ ಇಬ್ಬರು ಕೂಡ ಕ್ಷತ್ರಿಯರೇ ಆಗಿರ್ತಾರೆ. ಇವರು ಕೂಡ ರಾಜರು, ಸೋಲ್ಜರ್ಸೇ ಆಗಿರ್ತಾರೆ. ಅವರು ಬಂದು ಈ ಟೈಪಲ್ಲಿ ರಿಲಿಜನ್ನ ಪ್ರೀಚ್ ಮಾಡೋಕ್ಕೆ ಶುರು ಮಾಡಿ ಈ ರಿಪಬ್ಲಿಕ್ ಕ್ಲಾನ್ಸ್ ಏನಿತ್ತು ಇದಕ್ಕೆ ಲೀಡರ್ಗಳು ಅಥವಾ ಒಂದು ಅವ್ರಿಗೆ ದಾರಿ ತೋರಿಸುವಂಥವ್ರು ಆಗ್ತಾರೆ. ಈಗ ಯಾವ ರೀತಿ ರಿಲಿಜನ್ಗಳು ಶುರುವಾದವು ಅಂತ ಹೇಳಿದೆ. 62 ನ್ಯೂ ರಿಲಿಜನಲ್ಲಿ ಎಲ್ಲ ಸಕ್ಸೀಡ್ ಆಗಲಿಲ್ಲ, 2 ಮಾತ್ರ ಸಕ್ಸೀಡ್ ಆಯಿತು, ಅದೆಲ್ಲ ಹೇಳಿದ್ವಿ. ಮತ್ತು ಯಾವ ರೀತಿ ಅಥವಾ ಏನಕ್ಕೋಸ್ಕರ ಈ ಥರ ಹೊಸ ರಿಲಿಜನ್ಗಳು ಬಂದವು ಅಂತ ಕೂಡ ನಿಮಗೆ ಗೊತ್ತಾಯಿತು. ಆ ಟೈಮಲ್ಲಿ ಸೊಸೈಟಿ ಯಾವ ಥರ ಇತ್ತು ಅಂತ. ಈಗ ಈ ರಿಲಿಜನ್ ಬಗ್ಗೆ ಸ್ಟಡಿ ಮಾಡೋಣ. ಮೊದಲನೇದಾಗಿ ಬುದ್ಧಿಸಮ್. ದಿ ರಿಲಿಜನ್ ಫೌಂಡೆಡ್ ಬೈ ಗೌತಮ ಬುದ್ಧ ವಾಸ್ ಬುದ್ಧಿಸಮ್. ಇಟ್ ವಾಸ್ ಎಸ್ಟಾಬ್ಲಿಷ್ಡ್ ಅಬೌಟ್ 2500 ಇಯರ್ಸ್ ಅಗೋ. ನೋಡಿ, ಗೌತಮ ಬುದ್ಧ ಫೌಂಡ್ ಮಾಡಿದಂಥ ರಿಲಿಜನ್ ಬುದ್ಧಿಸಮ್ ಆಲ್ರೆಡಿ ಗೊತ್ತು ನಿಮಗೆ. ಇದು ಶುರುವಾಗಿದ್ದು ಹತ್ತತ್ರ 2500 ವರ್ಷಗಳ ಹಿಂದೆ. ಎಕ್ಸಾಕ್ಟ್ ಡೇಟ್, ಎಕ್ಸಾಕ್ಟ್ ಇಯರ್ ಯಾರಿಗೂ ಗೊತ್ತಿಲ್ಲ, ಅಪ್ರಾಕ್ಸಿಮೇಟ್ ಮಾತ್ರ ಗೊತ್ತು. ಸೊ 2500 ವರ್ಷಗಳ ಹಿಂದೆ ಅಂತ ಗೊತ್ತು ನಮಗೆ. ದಿ ಬುದ್ಧಾಸ್ ಲೈಫ್. ಗೌತಮ ಬುದ್ಧ ಅವರ ಜೀವನ ಯಾವ ರೀತಿ ಇತ್ತು? ಗೌತಮ ವಾಸ್ ಬಾರ್ನ್ ಇನ್ ಲುಂಬಿನಿ ನಿಯರ್ ಕಪಿಲವಸ್ತು ಆಫ್ ನೇಪಾಲ್. ನೋಡಿ, ಗೌತಮ ಬುದ್ಧ ಅಥವಾ ಗೌತಮ ಅನ್ನೋ ವ್ಯಕ್ತಿ ಹುಟ್ಟೋದು ಬಂದು ನೇಪಾಲ್ನಲ್ಲಿ ಒಂದು ಲುಂಬಿನಿ ಅಂತ ಒಂದು ಜಾಗ ಇದೆ. ಆ ಜಾಗದಲ್ಲಿ ಇವರು ಹುಟ್ಟುತ್ತಾರೆ. ಈಸ್ ಚೈಲ್ಡ್ಹುಡ್ ನೇಮ್ ವಾಸ್ ಸಿದ್ಧಾರ್ಥ. ಇವರ ಚೈಲ್ಡ್ಹುಡ್ಡಲ್ಲಿ ಇವರ ರಿಯಲ್ ಹೆಸರು ಬಂದು ಸಿದ್ಧಾರ್ಥ ಅಂತ. ಆಮೇಲೆ ಇವರಿಗೆ ಗೌತಮ ಬುದ್ಧ ಅಂತ ಕರೆಯುವಂಥದ್ದು. ಈಸ್ ಫಾದರ್ ಶುದ್ಧೋಧನ ವಾಸ್ ದಿ ಹೆಡ್ ಆಫ್ ಶಾಕ್ಯ ರಿಪಬ್ಲಿಕ್. ನೋಡಿರಿ, ಇವ್ರ ತಂದೆ ಹೆಸರು ಶುದ್ಧೋಧನ ಅಂತ. ಇವರು ಕೂಡ ಒಂದು ಶಾಕ್ಯ ರಿಪಬ್ಲಿಕ್ ಅಂತ ಇರುತ್ತೆ. ನಾನು ಹೇಳಿದ್ನಲ್ಲ, ರಿಪಬ್ಲಿಕ್ ಅಂದರೆ ಏನು, ಜನಗಳೆಲ್ಲ ರೂಲ್ ಮಾಡೋವಂಥದ್ದು. ಅದಕ್ಕೆ ಹೆಡ್ ಇವರು, ಅಥವಾ ರಾಜ ಥರ ಅಂತ ಅಂದ್ಕೊಳ್ಳಿ. ಆ ಥರದಕ್ಕೆ ಈ ಶಾಕ್ಯ ಅನ್ನೋವಂಥ ಒಂದು ರಿಪಬ್ಲಿಕ್ಗೆ ಹೆಡ್ ಆಗಿರ್ತಾರೆ. ಈಸ್ ಮದರ್ ವಾಸ್ ಮಾಯಾದೇವಿ. ಇವರ ತಾಯಿ ಹೆಸರು ಮಾಯಾದೇವಿ. ಈಸ್ ವೈಫ್ ವಾಸ್ ಯಶೋಧರ ಆ್ಯಂಡ್ ರಾಹುಲ್ ವಾಸ್ ಇಸ್ ಸನ್. ಇವರ ವೈಫ್ ಹೆಸರು ಯಶೋಧರ ಅಂತ, ಮಗನ ಹೆಸರು ಬಂದು ರಾಹುಲ್ ಅಂತ. ನೀವೊಂದು ಕತೆ ಕೂಡ ಕೇಳಿದ್ದೀರ. ಸಿದ್ಧಾರ್ಥ ಅನ್ನೋಂಥ ವ್ಯಕ್ತಿ ರಾಜ ಅಥವಾ ರಾಜನ ಮಗ ಯಾವ ರೀತಿ ಗೌತಮ ಬುದ್ಧ ಆಗಿ ಟ್ರಾನ್ಸ್ಫಾರ್ಮ್ ಆಗ್ತಾನೆ ಅಂತ. ಸೊ ಅದ್ರ ಬಗ್ಗೆ ಒಂದು ಚಿಕ್ಕದಾಗಿ ಒಂದು ಸ್ಟೋರಿ ಇದೆ ನೋಡಿ. ಎ ಸೇಜ್ ನೇಮ್ಡ್ ಅಸಿಸ್ಟಾ ಸೆಡ್ ದಟ್ ಸಿದ್ಧಾರ್ಥ ವುಡ್ ಬಿ ದಿ ಕಿಂಗ್ ಆಫ್ ವರ್ಲ್ಡ್ ಆಫ್ಟರ್ ಸೀಯಿಂಗ್ ಹಿಮ್ ಆ್ಯಸ್ ಎನ್ ಇನ್ಫೆಂಟ್. ನೋಡಿ, ಒಬ್ಬರು ಅಸಿತಾ ಅಂತ ಹೇಳ್ಬಿಟ್ಟು ಒಬ್ಬರು ಸೇಜ್ ಇರ್ತಾರೆ, ಸನ್ಯಾಸಿ ಥರ ಒಬ್ಬರು ಇರ್ತಾರೆ. ಅವರು ಬಂದು ಸಿದ್ಧಾರ್ಥನ ನೋಡಿಬಿಟ್ಟು, ಚಿಕ್ಕ ವಯಸ್ಸೆಲ್ಲ ಇದ್ದಾಗ ನೋಡಿಬಿಟ್ಟು, ಇವರು ಪ್ರಪಂಚಕ್ಕೆ ರಾಜ ಆಗ್ತಾನೆ ಅಂತ ಹೇಳ್ತಾರೆ. ಈ ಆಲ್ಸೋ ಪ್ರಿಡಿಕ್ಟೆಡ್ ದಟ್ ಈ ವುಡ್ ಬಿ ಎ ಸೇಜ್ ಹೂ ಗೆಟ್ ರಿಡ್ಸ್ ಆಫ್ ಮಿಸರಿ ಆಫ್ ದಿ ವರ್ಲ್ಡ್. ಇವರು ಇನ್ನೂ ಏನು ಹೇಳ್ತಾರೆ ಅಂದರೆ, ಅವ್ರಿಗೆ ಇವರೊಬ್ಬರು ದೊಡ್ಡ ಸನ್ಯಾಸಿ ಅಥವಾ ದೊಡ್ಡ ಸಾಧು ಆಗ್ತಾರೆ, ಇವರು ಜನಗಳ ಕಷ್ಟನೆಲ್ಲ ದೂರ ಮಾಡ್ತಾರೆ ಅಂತ ಕೂಡ ಹೇಳಿರ್ತಾರೆ. ಆನ್ ಹಿಯರಿಂಗ್ ದಿ ವರ್ಡ್ಸ್ ಆಫ್ ದಿ ಸೇಜ್, ಎಕ್ಸ್ಪೆಕ್ಟಿಂಗ್ ಇಸ್ ಸನ್ ಟು ಬಿಕಮ್ ಎ ಕಿಂಗ್, ಶುದ್ಧೋಧನ ಬ್ರಾಟ್ ಹಿಮ್ ಅಪ್ ಇನ್ ಲಕ್ಸುರಿ ಆ್ಯಂಡ್ ಇನ್ಸುಲೇಟೆಡ್ ಹಿಮ್ ಫ್ರಮ್ ಮಿಸರೀಸ್ ಆಫ್ ದಿ ವರ್ಲ್ಡ್. ನೋಡಿ, ಇವರು ಈ ಸೇಜ್ನ ಮಾತನ್ನ ಕೇಳಿಬಿಟ್ಟು, ಈ ಒಂದು ಅಸಿತಾ ಅಂತ ಹೇಳ್ಬಿಟ್ಟು ಒಬ್ಬರು ಸಾಧು ಇರ್ತಾರಲ್ಲ, ಅವರ ಮಾತನ್ನ ಕೇಳಿಬಿಟ್ಟು ಶುದ್ಧೋಧನಗೆ ಅಂದರೆ ಸಿದ್ಧಾರ್ಥ ಅವರ ತಂದೆಗೆ ತುಂಬ ಭಯ ಆಗುತ್ತೆ. ನನ್ನ ಒಬ್ಬನೇ ಮಗ ಇವರು ಸನ್ಯಾಸಿ ಆಗಿಬಿಟ್ರೆ ನನಗೆ ನನ್ನ ಒಂದು ಲೀನಿಯೇಜ್ ಎಂಡ್ ಆಗಿಬಿಡುತ್ತೆ ಅಂತ. ಸೊ ಅದಕ್ಕೆ ಏನು ಮಾಡ್ತಾರೆ, ಇವ್ರ ಮಗಗೆ ತುಂಬ ರಿಚಸ್ ತೋರಿಸ್ತಾರೆ, ತುಂಬ ಲಕ್ಸುರಿಯಲ್ಲಿ ಅರಮನೆಯಲ್ಲಿರೋ ಥರ. ಸೊ ಯಾವುದೇ ಕಾರಣಕ್ಕೂ ಸನ್ಯಾಸಿ ಥರ ಆಗಬಾರ್ದು ಅಂತ ಎಲ್ಲ ರೀತಿಯ ಒಂದು ಇವ್ರಿಗೆ ಐಶ್ವರ್ಯ ಕೊಡ್ತಾರೆ. ಸಿದ್ಧಾರ್ಥ ರಿಮೈಂಡ್ ಅನ್ಹ್ಯಾಪಿ. ಇದೆಲ್ಲ ಇದ್ದರೂ ಕೂಡ, ಇಷ್ಟು ಖುಷಿಯಾಗಿ ನೋಡ್ಕೊತಾ ಇದ್ರು ಕೂಡ ಸಿದ್ಧಾರ್ಥಗೆ ಏನೋ ಒಂದು ದುಃಖ ಕಾಣಿಸ್ತಾನೆ ಇತ್ತು. ಒನ್ಸ್ ವೈಲ್ ರೋಮಿಂಗ್ ಇನ್ ದಿ ಸಿಟಿ, ಆಕ್ಸಿಡೆಂಟ್ಲಿ ಈ ಕೇಮ್ ಅಕ್ರಾಸ್ ಎನ್ ಓಲ್ಡ್ ಮ್ಯಾನ್, ಡಿಸೀಸ್ಡ್ ಮ್ಯಾನ್, ಎ ಸೇಜ್ ಆ್ಯಂಡ್ ಎ ಫ್ಯೂನರಲ್ ಪ್ರೊಸೆಷನ್. ಒಂದು ಸರಿ ಇವರು ರಥದಲ್ಲಿ ಓಡಾಡಬೇಕಾದ್ರೆ, ಅವರ ಒಂದು ಜಾಗದಲ್ಲಿ ಓಡಾಡಬೇಕಾದ್ರೆ, ಅಲ್ಲಿ ತುಂಬ ವಯಸ್ಸಾದ ವ್ಯಕ್ತಿ ಮತ್ತು ತುಂಬ ರೋಗ ಇರುವಂಥ ವ್ಯಕ್ತಿ, ಕಾಯಿಲೆ ಇರುವಂಥ ವ್ಯಕ್ತಿ, ಒಬ್ಬರು ಸನ್ಯಾಸಿ ಮತ್ತು ಒಂದು ಫ್ಯೂನರಲ್ ಪ್ರೊಸೆಷನ್ ಅಂದರೆ ಈಗ ಸತ್ತೋದವ್ರನ್ನ ಹೊತ್ಕೊಂಡು ಮೆರವಣಿಗೆ ಮಾಡ್ತಾರಲ್ಲ ಆ ಥರದ್ದು, ಇದನ್ನೆಲ್ಲ ನೋಡ್ತಾರೆ. ಆಲ್ ದಿ 4 ಸೀನ್ಸ್ ಮೇಡ್ ಹಿಮ್ ಟು ರಿನೌನ್ಸ್ ದಿ ವರ್ಲ್ಡ್ಲಿ ಥಿಂಗ್ಸ್ ಆ್ಯಂಡ್ ಮೋಟಿವೇಟ್ ಹಿಮ್ ಟು ಗೋ ಇನ್ ಸರ್ಚ್ ಫಾರ್ ದ ರೂಟ್ ಕಾಸ್ ಆಫ್ ಸಾರೋ. ಇದೆಲ್ಲ ನೋಡಿಬಿಟ್ಟು, ಏನು ಎಲ್ಲರೂ ದುಃಖದಲ್ಲೇ ಇದ್ದಾರಲ್ಲ ಸುತ್ತಮುತ್ತ, ಹಾಗಾದರೆ ದುಃಖ ಏನಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು ಇವ್ರೇನು ಮಾಡ್ತಾರೆ, ಇವರ ಒಂದು ವರ್ಲ್ಡ್ಲಿ ಥಿಂಗ್ಸ್ನ ಅಂದರೆ ರಾಜ್ಯ ಇರ್ಬೋದು, ದುಡ್ಡು ಕಾಸು ಎಲ್ಲ ಬಿಟ್ಟುಬಿಟ್ಟು, ಹೆಂಡತಿ ಮಕ್ಕಳನ್ನ ಅಪ್ಪ ಅಮ್ಮನ ಎಲ್ಲರನ್ನೂ ಬಿಟ್ಟು ಇವ್ರು ಹೋಗ್ಬಿಟ್ಟು ಈ ದುಃಖಕ್ಕೆ ಮೂಲ ಯಾವುದು ಅಂತ ಹುಡುಕೊಂಡು ಹೋಗ್ತಾರೆ. ಅಂದರೆ ಏನಕ್ಕೋಸ್ಕರ ಮನುಷ್ಯ ಇಷ್ಟು ದುಃಖ ಪಡ್ತಾನೆ, ಎಂಥವ್ರೇ ಇರಲಿ ಏನಾದರೂ ಒಂದು ನನಗೆ ಅದು ಬೇಕು ಇದು ಬೇಕು ಹೇಳ್ತಾನೆ ಇರ್ತಾರಲ್ಲ. ಸೊ ಅದಕ್ಕೆ ಇವ್ರು ಸೊಲ್ಯೂಷನ್ ಕಂಡುಹಿಡಿಯೋಕ್ಕೆ ಹೋಗ್ತಾರೆ. ಆನ್ ನೈಟ್ ಸಿದ್ಧಾರ್ಥ ಲೆಫ್ಟ್ ಹಿಸ್ ಫ್ಯಾಮಿಲಿ ಆ್ಯಂಡ್ ಪ್ಯಾಲೇಸ್ ವಿತೌಟ್ ಇನ್ಫಾರ್ಮಿಂಗ್ ಎನಿವನ್. ನೋಡಿ, ಇವರು ಒಂದು ರಾತ್ರಿ ಏನು ಮಾಡ್ತಾರೆ, ಯಾರಿಗೂ ಹೇಳಿದ್ದಾಗೆ ಮನೆ ಬಿಟ್ಬಿಟ್ಟು ಹೊರಗಡೆ ಬರ್ತಾರೆ, ಅವರ ಪ್ಯಾಲೇಸ್ ಬಿಟ್ಟು ಹೊರಗಡೆ ಬರ್ತಾರೆ. ಈ ಸಾಟ್ ಗೈಡೆನ್ಸ್ ಫ್ರಮ್ ಮೆನಿ ಸೇಜಸ್ ಆನ್ ದ ವೇಸ್ ಆಫ್ ರಿಮೂವಿಂಗ್ ಸಾರೋ. ಇವರು ಎಷ್ಟೊಂದು ಜನ ಸಾಧುಗಳ ಹತ್ರ ಎಲ್ಲ ಹೋಗ್ಬಿಟ್ಟು
ಈ ದುಃಖನ ನಿರ್ಮೂಲನೆ ಮಾಡೋದು ಯಾವ ಥರ, ದುಃಖನ ರಿಮೂವ್ ಮಾಡೋದು ಯಾವ ಥರ ಅಂತ ಕೇಳ್ತಾರೆ. ಸ್ಟಿಲ್ ಯು ಕುಡ್ ನಾಟ್ ಫೈಂಡ್ ಆನ್ಸರ್ ಅಬೌಟ್ ದಿ ರೂಟ್ ಆಫ್ ಸಾರೋ. ಇಲ್ಲಿ ಎಷ್ಟು ಟ್ರೈ ಮಾಡಿದ್ರು ಕೂಡ ಇವರಿಗೆ ಯಾವ ರೀತಿ ಒಂದು ಈ ದುಃಖಕ್ಕೆ ಮೂಲ ಕಾರಣ ಯಾವುದು ಅಂತ ಇವರಿಗೆ ಗೊತ್ತಾಗಲ್ಲ. ಫೈನಲಿ ಈ ಸ್ಯಾಟ್ ಅಂಡರ್ ಎ ಪೀಪಲ್ ಟ್ರೀ ಇನ್ ಗಯಾ ಆಫ್ ಬಿಹಾರ್ ಆ್ಯಂಡ್ ಮೆಡಿಟೇಟೆಡ್ ಫಾರ್ ಮೆನಿ ಡೇಸ್. ಫೈನಲಿ ಏನು ಮಾಡ್ತಾರೆ, ಇವರೆಲ್ಲ ಸುತ್ತಾಡ್ಬಿಟ್ಟು ಇಂಡಿಯಾ ಎಲ್ಲ ಸುತ್ತಾಡಿ ಲಾಸ್ಟ್ಗೆ ಬಿಹಾರ್ ಹತ್ರ ಒಂದು ಗಯಾ ಅಂತ ಒಂದು ಜಾಗ ಇರುತ್ತೆ. ಅಲ್ಲಿ ಒಂದು ಪೀಪಲ್ ಟ್ರೀ ಇರುತ್ತೆ, ಅರಳಿ ಮರ ಅಂತ ಏನು ಹೇಳ್ತೀವಿ, ಜಗ್ಲಿಕಟ್ಟೆ ಥರ. ಅಂಥದ್ರ ಕೆಳಗೆ ಕೂತ್ಕೊಂಡು ಮೆಡಿಟೇಷನ್ ಮಾಡ್ತಾರೆ ಇವ್ರು ಸುಮಾರು ದಿನ. ಈ ಬಿಕೇಮ್ ಎನ್ಲೈಟೆಂಡ್ ದೇರ್ ಆ್ಯಂಡ್ ಬಿಕೇಮ್ ಬುದ್ಧ. ಅಲ್ಲಿ ಇವ್ರಿಗೆ ಎನ್ಲೈಟ್ಮೆಂಟ್ ಬರುತ್ತೆ, ಅಂದರೆ ಜ್ಞಾನೋದಯ ಆಗೋದು ಅಂತ. ಅಂದರೆ ಇವ್ರಿಗೆ ಒಂದು ನಿಜ ಏನು ಅಂತ ಅರ್ಥ ಆಯ್ತು ಅಲ್ಲಿ. ಆಗ ಇವ್ರನ್ನ ಎಲ್ಲರೂ ಬುದ್ಧ ಅಂತ ಕರೆಯೋಕ್ಕೆ ಶುರು ಮಾಡ್ತಾರೆ. ಬುದ್ಧ ಮೀನ್ಸ್ ಒನ್ ಹೂ ನೋಸ್. ಬುದ್ಧ ಅಂದರೆ ಏನು, ಯಾರಿಗೆ ಒಂದು ಜ್ಞಾನ ಇದೆಯೋ ಅವ್ರನ್ನ ನಾವು ಬುದ್ಧ ಅಂತ ಕರಿತೀವಿ. ದಿಸ್ ಪ್ಲೇಸ್ ಈಸ್ ನೋನ್ ಆ್ಯಸ್ ಬೋಧಗಯಾ. ಈ ಒಂದು ಜಾಗನ, ಈ ಗಯಾ ಅಂತ ಏನಿತ್ತಲ್ಲ ಅದನ್ನು ಬೋಧಗಯಾ ಅಂತ ಕೂಡ ಕರೀತಾರೆ, ಅಥವಾ ಬೌದ್ಧ ಗಯಾ ಅಂತ ಕೂಡ ಕರೀತಾರೆ. ಬುದ್ಧ preached his thoughts to 5 disciples at Sarnath near Varanasi of present Uttar Pradesh for the first time. ನೋಡಿರಿ, ಬುದ್ಧ ಅವ್ರಿಗೆ ಜ್ಞಾನೋದಯ ಬಂದಮೇಲೆ ಇವರು ಒಂದು ಸಾರನಾಥ್ ಹತ್ರ ಒಂದು ಜಾಗ, ಉತ್ತರ ಪ್ರದೇಶ ಅಂದ್ಕೊಳ್ಳಿ, ಅಲ್ಲೊಂದು ಜಾಗದ ಹತ್ರ ಇವರು 5 ಡಿಸೈಪಲ್ಸ್ ಇರ್ತಾರೆ, 5 ಫಾಲೋವರ್ಸ್ ಇರ್ತಾರಲ್ಲ, ಅವ್ರಿಗೆ ಮೊದಲನೇ ಸರಿ ಇವರು ಪ್ರೀಚ್ ಮಾಡ್ತಾರೆ ಲೈಫ್ ಅಂದರೆ ಏನು ಅಂತ. ದಿಸ್ ಇನ್ಸಿಡೆಂಟ್ ಈಸ್ ಐಡೆಂಟಿಫೈ ಆಸ್ ಧರ್ಮಚಕ್ರ ಪರಿವರ್ತನ. ಈ ಇನ್ಸಿಡೆಂಟ್ನ ಧರ್ಮಚಕ್ರ ಪರಿವರ್ತನ ಅಂತ ಕರೀತಾರೆ. ಲೇಟರ್ ಈ ಟ್ರಾವೆಲ್ಡ್ ಅರೌಂಡ್ ಬಿಹಾರ್ ಆ್ಯಂಡ್ ಅದರ್ ಪ್ಲೇಸಸ್ ಫಾರ್ ಅಬೌಟ್ 40 years ಆ್ಯಂಡ್ ಪ್ರೀಚ್ಡ್ ಹಿಸ್ ಥಾಟ್ಸ್. ಆಮೇಲೆ ಇವ್ರು ಏನು ಮಾಡ್ತಾರೆ, ಬಿಹಾರ್ ಮತ್ತು ಸುತ್ತಮುತ್ತ ಇರುವಂಥ ಜಾಗ ಎಲ್ಲ ಓಡಾಡಿಕೊಂಡು 40 ವರ್ಷ ಇವರು ಓಡಾಡ್ತಾರೆ. ಸುತ್ತಮುತ್ತ ಓಡಾಡಿಬಿಟ್ಟು ಇವರ ಒಂದು ಥಾಟ್ಸ್ನ ಜನಗಳಿಗೆ ಹೇಳ್ಕೊಡ್ತಾರೆ. ಅಂದರೆ ದುಃಖಕ್ಕೆ ಈ ಥರ ಕಾರಣ, ಇದಕ್ಕೋಸ್ಕರ ನಾವು ಕಷ್ಟಪಡ್ತೀವಿ, ಈ ಥರ ನಾವು ಹಿಂಸೆ ಕೊಡ್ತೀವಿ ಜನಗಳಿಗೆ, ಈ ಥರ ನಾವು ಉಲ್ಟಾ ನಾವು ತೊಂದರೆ ಅನುಭವಿಸ್ತೀವಿ, ಇದೆಲ್ಲ ಕೂಡ ಅವರು ಹೇಳ್ಕೊಂಬರ್ತಾರೆ. ಸ್ಲೋಲಿ ದಿ ಫೇಮ್ ಆಫ್ ಬುದ್ಧ ಸ್ಪ್ರೆಡ್ ಅರೌಂಡ್. ನಿಧಾನಕ್ಕೆ ಏನಾಯಿತು, ಈ ಬುದ್ಧ ಅವರ ಫೇಮ್ ಏನಿತ್ತು ಅಥವಾ ಇವರ ಒಂದು ಪಾಪ್ಯುಲಾರಿಟಿ ಏನಿತ್ತು ತುಂಬ ಸ್ಪ್ರೆಡ್ ಆಗುತ್ತೆ. ಮೆನಿ ಕಿಂಗ್ಸ್ ರೆಸ್ಪೆಕ್ಟೆಡ್ ಹಿಮ್. ಎಷ್ಟೊಂದು ಜನ ರಾಜರು ಕೂಡ ಇವ್ರನ್ನ ತುಂಬ ರೆಸ್ಪೆಕ್ಟ್ ಮಾಡ್ತಾರೆ. ಫೈನಲಿ ಬುದ್ಧ ಪಾಸ್ಡ್ ಅವೇ ಅಟ್ ಕುಶಿನಗರ್ ಆಫ್ ಬಿಹಾರ್. ಫೈನಲಿ ಏನಾಯಿತು, ಇವರೆಲ್ಲ ಹೋಗಿ ಪ್ರೀಚ್ ಮಾಡಿ ಎಲ್ಲ ಆದಮೇಲೆ ಬಿಹಾರ್ ಹತ್ರ ಒಂದು ಕುಶಿನಗರ್ ಅಂತ ಇದೆ, ಅಲ್ಲಿ ಬಂದಿದ್ದಾಗ ಇವರು ಅಲ್ಲಿ ಎಕ್ಸ್ಪೈರ್ ಆಗ್ತಾರೆ. ಅಂದರೆ ಏಜ್ ಆಗಿರುತ್ತೆ, ತುಂಬ ಎಕ್ಸ್ಪೈರ್ ಆಗ್ತಾರೆ. ಬುದ್ಧಾಸ್ ಟೀಚಿಂಗ್ಸ್. ಈಗ ಬುದ್ಧ ಅವರ ಲೈಫ್ನ ನಾವು ನೋಡಿದ್ವಿ. ಈಗ ಬುದ್ಧ ಏನು ಹೇಳ್ಕೊಟ್ರು, ಏನೇನು ಟೀಚ್ ಮಾಡಿದ್ರು ನಮಗೆ ಜನಗಳಿಗೆ ನೋಡೋಣ. ದಿ ಏಮ್ ಆಫ್ ಬುದ್ಧಾಸ್ ಟೀಚಿಂಗ್ ವಾಸ್ ಟು ಅಟೈನ್ ನಾಲೆಡ್ಜ್ ಬೈ ಪ್ರಾಕ್ಟಿಸಿಂಗ್ ಪ್ಯೂರಿಟಿ ಇನ್ ಲೈಫ್ ಆ್ಯಂಡ್ ಥಾಟ್. ಬುದ್ಧ ಅವರು ಏನು ಹೇಳ್ತಾಯಿದ್ರು ಅಂದರೆ, ಜೀವನದಲ್ಲಿ ನಮ್ಮ ಏಮ್ ಏನಾಗಿರಬೇಕು, ಟು ಅಟೈನ್ ನಾಲೆಡ್ಜ್, ಅಂದರೆ ನಾವೊಂದು ಜ್ಞಾನ ಸಂಪಾದನೆ ಮಾಡೋದಿರಬೇಕು. ಈ ಜ್ಞಾನನೇ ಯಾವ ಥರ ಸಂಪಾದನೆ ಮಾಡಬೇಕು, ನಮ್ಮ ಲೈಫಲ್ಲಿ ಶುದ್ಧವಾಗಿರ್ಬೇಕು, ನಾವು ಯಾರಿಗೂ ತೊಂದರೆ ಕೊಡ್ತಿದ್ದಾಗೆ ಪ್ಯೂರಿಟಿಯಿಂದ ಇದ್ದು ಲೈಫಲ್ಲಿ ಮತ್ತು ಯೋಚನೆಯಲ್ಲೂ ಕೂಡ ನಾವು ಜೀವನ ನಡೆಸೋದ್ರಲ್ಲೂ ಯಾರಿಗೂ ತೊಂದರೆ ಕೊಡಬಾರ್ದು, ನಾಲೆಡ್ಜ್ ಗೈನ್ ಮಾಡ್ತಾ ಇರಬೇಕು, ಮತ್ತು ಯೋಚನೆಯಲ್ಲೂ ಕೂಡ ಯಾರಿಗೂ ತೊಂದರೆ ಕೊಡಬಾರ್ದು, ಈ ಥರ ಎಲ್ಲ ಕೂಡ ಹೇಳ್ತಾರೆ. ಈ ಕಾಲ್ಡ್ ದಿಸ್ ಆ್ಯಸ್ ದಮ್ಮ. ಇವರು ಇದನ್ನು ದಮ್ಮ ಅಂತಾರೆ, ನಾವು ಧರ್ಮ ಅಂತ ಹೇಳಲ್ವ ಆ ಥರ ದಮ್ಮ ಅಂತಾರೆ. ದಿ ವರ್ಲ್ಡ್ ಈಸ್ ಫುಲ್ ಆಫ್ ಸಾರೋ, ಡಿಸೈರ್ ಇಸ್ ದಿ ರೀಸನ್ ಫಾರ್ ಸಾರೋ, ಹೂ ಎವರ್ ವಿನ್ಸ್ ಓವರ್ ಡಿಸೈರ್ ಅಟೈನ್ಸ್ ನಿರ್ವಾಣ. ನೋಡಿ, ಇವ್ರು ಏನು ಹೇಳ್ತಾರೆ, ಇವರು ಮೊದಲು ಏನಕ್ಕೆ ಸನ್ಯಾಸಿ ಆಗ್ತಾರೆ ಹೇಳ್ರಿ, ಈ ಒಂದು ದುಃಖಕ್ಕೆ ಮೂಲ ಯಾವುದು ಅಂತ ಹುಡ್ಕೊಂಡು ಹೋಗ್ತಾರೆ. ಅಂದರೆ ಏನಕ್ಕೆ ನಾವು ತುಂಬ ದುಃಖ ಪಡ್ತೀವಿ, ಬೇಜಾರು ಮಾಡ್ಕೊಳ್ತೀವಿ ಅಂದ್ಬಿಟ್ಟು ಅದಕ್ಕೋಸ್ಕರ ಇವರು ಅದರ ಆನ್ಸರ್ ಹುಡ್ಕೋಕ್ಕೆ ಹೋಗಿರ್ತಾರೆ. ಆ ಆನ್ಸರ್ ಹುಡುಕಿರ್ತಾರೆ, ಅದನ್ನು ಜನಗಳಿಗೂ ಕೂಡ ಇವರು ಹೇಳ್ಕೊಡ್ತಾರೆ. ಏನು ಹೇಳ್ತಾರೆ, ದಿ ವರ್ಲ್ಡ್ ಈಸ್ ಫುಲ್ ಆಫ್ ಸಾರೋ, ನಮ್ಮ ಪ್ರಪಂಚ ಎಲ್ಲ ಕೂಡ ದುಃಖನೇ ತುಂಬಿದೆ. ಡಿಸೈರ್ ಈಸ್ ದಿ ರೀಸನ್ ಫಾರ್ ಸಾರೋ, ಏನಕ್ಕೆ ದುಃಖ ತುಂಬಿದೆ, ನಮ್ಮಲ್ಲಿ ಆಸೆ ಇದೆ, ಈ ಆಸೆಯಿಂದನೇ ನಮಗೆ ದುಃಖ ಬರೋವಂಥದ್ದು. ಈಗ ನಮಗೇನೋ ಒಂದು ಚಾಕ್ಲೇಟ್ ಬೇಕು ಅಂದ್ಕೊಳ್ತೀವಿ, ಆ ಚಾಕ್ಲೇಟ್ ಸಿಗಲ್ಲ, ಅದರಿಂದ ನಮಗೆ ಬೇಜಾರಾಗುತ್ತೆ, ದುಃಖ ಪಡ್ತೀವಿ. ಎಲ್ಲೋ ಯಾವುದೋ ಊರಿಗೆ ಹೋಗಬೇಕು ಅಂದ್ಕೊಳ್ತೀವಿ, ಅಲ್ಲಿ ನಮಗೆ ಅಲ್ಲಿ ಹೋಗೋಕ್ಕಾಗಲ್ಲ, ಆಗ ನಾವು ದುಃಖ ಪಡ್ತೀವಿ. ಸೊ ಈ ಥರ ಆಸೆ ಪಡ್ತೀವಲ್ವ, ಡಿಸೈರ್ ಇರುತ್ತಲ್ವ ಮನುಷ್ಯನಿಗೆ, ಅದರಿಂದನೇ ನಮಗೆ ದುಃಖ ಬರೋದು. ಹೂ ಎವರ್ ವಿನ್ಸ್ ಓವರ್ ಡಿಸೈರ್ ಅಟೈನ್ಸ್ ನಿರ್ವಾಣ. ಯಾರು ಈ ಆಸೆಯಿಂದ ಮೇಲೆ ಬರ್ತಾರೆ, ಅಂದರೆ ನನಗೇನು ಆಸೆ ಇಲ್ಲ, ನನಗೇನು ಬೇಕಾಗಿಲ್ಲ, ನನಗಿರೋದೇ ಸಾಕು ಅಂತ ಯಾರಿರ್ತಾರೆ ಅವ್ರಿಗೆ ನಿರ್ವಾಣ ಬರುತ್ತೆ, ಅಥವಾ ಮುಕ್ತಿ ಮೋಕ್ಷ ಅಂತ ನಾವು ಕರಿತೀವಲ್ಲ, ಈ ರೀತಿ. ಈ ಥಾಟ್ 8-fold ಪಾತ್ ಟು ಅಟೈನ್ ನಿರ್ವಾಣ, ವಿಚ್ ಇನ್ಕ್ಲೂಡ್ಸ್ ರೈಟ್ ವ್ಯೂ, ರೈಟ್ ರಿಸಾಲ್ವ್, ರೈಟ್ ಸ್ಪೀಚ್, ರೈಟ್ ಆ್ಯಕ್ಷನ್, ರೈಟ್ ಲೈವ್ಲಿಹುಡ್, ರೈಟ್ ಎಫರ್ಟ್, ರೈಟ್ ಮೈಂಡ್ಫುಲ್ನೆಸ್ ಆ್ಯಂಡ್ ರೈಟ್ ಕಾನ್ಸಂಟ್ರೇಷನ್. ಇವರೇನು ಹೇಳ್ತಾರೆ, ನಿರ್ವಾಣ ಅಚೀವ್ ಮಾಡಬೇಕು ಅಂದರೆ, ಅಥವಾ ಮುಕ್ತಿ ಮೋಕ್ಷ ಈ ಥರ,
ಸೊ ಇದನ್ನು ಅಚೀವ್ ಮಾಡಬೇಕಂದ್ರೆ 8 ಫೋಲ್ಡ್ ಪಾತ್ ಇದೆ, ಅಂದರೆ 8 ದಾರಿಗಳಿದೆ. ಈ 8 ಇದನ್ನು ಫಾಲೋ ಮಾಡಿದ್ರೆ ನಮಗೆ ನಿರ್ವಾಣ ಸಿಗುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಎಲ್ಲ 8 ಕೊಟ್ಟಿದ್ದಾರೆ, ನೋಡ್ಬೋದು ನೀವು. ಇವೆಲ್ಲ ಫಾಲೋ ಮಾಡಿದ್ರೆ ನಮಗೆ ನಿರ್ವಾಣ ಸಿಗುತ್ತೆ. ದಿಸ್ ಈಸ್ ಕಾಲ್ಡ್ ಆ್ಯಸ್ ಅಷ್ಟಾಂಗ ಮಾರ್ಗ. ಇದನ್ನು ಇಂಗ್ಲೀಷಲ್ಲಿ 8 ಫೋಲ್ಡ್ ಪಾತ್ ಅಂತ ಕರಿತೀವಿ. ನಮ್ಮ ಇಂಡಿಯನ್ ಭಾಷೆಗಳಲ್ಲಿ ಅಷ್ಟಾಂಗ ಮಾರ್ಗ ಅಂತ ಕೂಡ ಕರಿತೀವಿ. ಅಷ್ಟಾಂಗ ಅಂದ್ರೂ ಅಷ್ಟೇ 8 ಫೋಲ್ಡ್ ಪಾತ್ ಅಂತಲೇ ಅರ್ಥ. 4 ಸ್ಟೇಜಸ್ ಆಫ್ ಬುದ್ಧ ಲೈಫ್. ಬುದ್ಧರ ಲೈಫಲ್ಲಿ 4 ಸ್ಟೇಜ್ಗಳನ್ನ ನಾವು ನೋಡ್ಬೋದು. ಮಹಾಪರಿತ್ಯಾಗ, ಜ್ಞಾನೋದಯ, ಧರ್ಮಚಕ್ರ ಪರಿವರ್ತನ, ಮಹಾಪರಿನಿರ್ವಾಣ. ದಿ ಬೇಸಿಕ್ ಟೀಚಿಂಗ್ ಆಫ್ ಬುದ್ಧ ಆರ್ ನೋನ್ ಆ್ಯಸ್ 4 ನೋಬಲ್ ಟ್ರೂತ್ಸ್. ನೋಡಿ, ಬುದ್ಧ ಅವ್ರು ಏನು ಹೇಳ್ಕೊಟ್ರು ಅಂತ ನಾವು ಬೇಸಿಕ್ ಲೆವೆಲ್ಗೆ ಹೋದ್ವಿ ಅಂತ ಹೇಳಿದ್ರೆ ಅಲ್ಲಿ 4 ನಿಜಗಳಿರುತ್ತೆ, 4 ಇರುತ್ತೆ ಅವ್ರು ಹೇಳ್ಕೊಟ್ಟಿದ್ದು. ವರ್ಲ್ಡ್ ಈಸ್ ಫುಲ್ ಆಫ್ ಸಾರೋ, ಒಂದು ಪ್ರಪಂಚ ಎಲ್ಲ ದುಃಖ ಇದೆ. ಡಿಸೈರ್ ಇಸ್ ದಿ ರೂಟ್ಸ್ ಕಾಸ್ ಆಫ್ ಸಾರೋ, ಅಂದರೆ ಆಸೆಯೇ ದುಃಖಕ್ಕೆ ಮೂಲ, ಅದೊಂದು. ಕಾಂಕ್ವರಿಂಗ್ ಡಿಸೈರ್ ಇಸ್ ದಿ ವೇ ಔಟ್ ಆಫ್ ಸಾರೋ, ಅಂದರೆ ಈ ಆಸೆನ ಕಾಂಕ್ವರ್ ಮಾಡ್ಕೊಂಡ್ರೆ ಅಥವಾ ಆಸೆನೇ ಪಡೆದೇ ಇದ್ದರೆ ನಾವು ಅವಾಗ ದುಃಖನೂ ನಮಗೆ ಬರಲ್ಲ ಅಂತ ಹೇಳ್ತಾರೆ. ನೆಕ್ಸ್ಟ್, ಅಷ್ಟಾಂಗ ಮಾರ್ಗ ಇಸ್ ದ ಪಾತ್ ಟು ಎಂಡ್ ಸಾರೋ. ಈ ಸಾರೋನ ಫುಲ್ಲಿ ಕಂಪ್ಲೀಟ್ಲಿ ಎಂಡ್ ಮಾಡಬೇಕು ಅಂದರೆ ಈ ಅಷ್ಟಾಂಗ ಮಾರ್ಗನೇ ಇರೋವಂಥ ದಾರಿ ಅಂತ. ಸಿದ್ಧಾರ್ಥ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ ಬುದ್ಧ, ತಥಾಗತ ಆ್ಯಂಡ್ ಶಾಕ್ಯಮುನಿ. ನೋಡಿ, ಸಿದ್ಧಾರ್ಥ ಅವ್ರನ್ನ ಬುದ್ಧ ಅಂತ ಕೂಡ ಕರೀತಾರೆ, ತಥಾಗತ ಅಂತಲೂ ಕರೀತಾರೆ, ಶಾಕ್ಯಮುನಿ ಅಂತ ಕೂಡ ಕರೀತಾರೆ. ಅಪಾರ್ಟ್ ಫ್ರಮ್ ದಿಸ್, ಬುದ್ಧ ಆಲ್ಸೋ ಆಸ್ಕ್ಡ್ ಹಿಸ್ ಡಿಸೈಬಲ್ಸ್ ನಾಟ್ ಟು ಕನ್ಸ್ಯೂಮ್ ಲಿಕ್ಕರ್, ಪ್ರಾಕ್ಟೀಸ್ ವೈಲೆನ್ಸ್, ಎಂಗೇಜ್ ಇನ್ ಕರಪ್ಷನ್ ಆ್ಯಂಡ್ ಅನ್ಟ್ರೂತ್ಫುಲ್ನೆಸ್. ನೋಡಿ, ಮೇಲೆ ಹೇಳಿದ ಎಲ್ಲದ್ರ ಜೊತೆ ಬುದ್ಧ ಇನ್ನೂ ಸುಮಾರು ಹೇಳ್ತಾ ಹೋಗ್ತಾರೆ. ಇವರು ಡಿಸೈಪಲ್ಸ್ಗೆ ಏನು ಹೇಳ್ತಾರೆ, ನೀವು ಲಿಕ್ಕರ್ನ ಕನ್ಸ್ಯೂಮ್ ಮಾಡಬೇಡಿ, ಸಾರಾಯಿ ಕುಡಿಬೇಡಿ ಅಂತಾರೆ. ಪ್ರಾಕ್ಟೀಸ್ ವೈಲೆನ್ಸ್ ಮಾಡಬೇಡಿ ಅಂತಾರೆ, ಅಂದರೆ ಯಾರಿಗೂ ತೊಂದರೆ ಕೊಡೋದು, ಹೊಡಿಯೋದು, ಬಡಿಯೋದು, ಸಾಯಿಸೋದು ಇವ್ಯಾವು ಮಾಡಬೇಡಿ ಅಂತಾರೆ. ಎಂಗೇಜ್ ಇನ್ ಕರಪ್ಷನ್, ಲಂಚ ತೊಗೊಳ್ಬೇಡಿ ಅಂತಾರೆ, ಮತ್ತು ಸುಳ್ಳು ಹೇಳ್ಬಾರ್ದು ಅಂತ ಕೂಡ ಹೇಳ್ತಾರೆ. ಲೈಕ್ ದಿಸ್, ದಿ ಟೀಚಿಂಗ್ಸ್ ಆಫ್ ಬುದ್ಧ ವೇರ್ ಈಸಿ ಆ್ಯಂಡ್ ಪಾಪ್ಯುಲರ್ ಆ್ಯಸ್ ಎ ಪ್ರೀಚ್ಡ್ ದೆಮ್ ಇನ್ ಪಾಲಿ, ದಿ ಕಾಮನ್ ಪೀಪಲ್ಸ್ ಲ್ಯಾಂಗ್ವೇಜ್. ನೋಡಿ, ಏನು ನಾವು ಮೊದಲನೇದಾಗಿ ಹೇಳಿದ್ವಿ, ಇಂಡಿಕ್ ಕಲ್ಚರ್ ಅಥವಾ ವೇದಿಕ್ ಕಲ್ಚರಲ್ಲಿ ಏನಾಗಿತ್ತು, ಎಲ್ಲ ಯಜ್ಞ ಯಾಗಗಳು ಮಾಡಬೇಕು, ಸ್ಯಾನ್ಸ್ಕ್ರಿಟಲ್ಲಿ ಪೂಜೆ ಮಾಡಬೇಕು, ಅದು ಇದು ದಾನ ಕೊಡಬೇಕು, ಅಕ್ಕಿ ಬೇಳೆಗಳೆಲ್ಲ ಕೊಡಬೇಕು, ಹಾಲು ತುಪ್ಪ ಇವೆಲ್ಲ ಕೊಡಬೇಕು, ಈ ಥರ ಎಲ್ಲ ತುಂಬ ಕಾಂಪ್ಲೆಕ್ಸ್ ಆಗಿತ್ತು. ಆದರೆ ಬುದ್ಧ ಟೀಚ್ ಮಾಡಿದಂಥ ಈ ರಿಲಿಜನ್ನಲ್ಲಿ ತುಂಬ ಸಿಂಪಲ್ ಆಗಿತ್ತು ಈ ರಿಲಿಜನ್. ಮತ್ತು ಇವರು ರಿಲಿಜನ್ನ ಕೂಡ ಇವರು ಜನಗಳು ಏನು ಮಾತಾಡ್ತಾಯಿದ್ರು ಆ ಟೈಮಲ್ಲಿ, ಪಾಲಿ ಅಂತ ಒಂದು ಲ್ಯಾಂಗ್ವೇಜಲ್ಲಿ ಮಾತಾಡ್ತಾ ಇರ್ತಾರೆ, ಆ ಲ್ಯಾಂಗ್ವೇಜಲ್ಲೇ ಇವರು ಜನಗಳಿಗೆ ಹೇಳ್ತಾರೆ. ಸೊ ಇದರಿಂದ ಎಲ್ಲ ಜನಗಳಿಗೂ ಇವರು ಹೇಳಿದ್ದು ಈಸಿಯಾಗಿ ಅರ್ಥ ಆಯಿತು. ಆಲ್ ಈಸ್ ಟೀಚಿಂಗ್ಸ್ ವೇರ್ ಕಲೆಕ್ಟೆಡ್ ಇನ್ ತ್ರಿಪಿಟಕಾಸ್ ಬೈ ಹಿಸ್ ಡಿಸೈಪಲ್ಸ್. ನೋಡಿ, ಬುದ್ಧ ಅವರು ಏನೇನು ಟೀಚಿಂಗ್ಸ್ ಹೇಳ್ಕೊಡ್ತಾಯಿದ್ರು, ಅಂದರೆ ಏನೇನು ಜನಗಳಿಗೆ ಹೇಳ್ತಾಯಿದ್ರು, ಅದನ್ನೆಲ್ಲ ಇವರ ಡಿಸೈಪಲ್ಸ್ ಅಥವಾ ಇವರ ಫಾಲೋವರ್ಸ್ ಒಂದು ತ್ರಿಪಿಟಕಾಸ್ ಅನ್ನೋವಂಥ ಒಂದು ಕಲೆಕ್ಷನ್ಸಲ್ಲಿ ಎತ್ತಿಡ್ತಾರೆ. ದೇ ಆರ್ ವಿನಯ ಪೀಠಕ, ಸುತ್ತ ಪೀಠಕ ಆ್ಯಂಡ್ ಅಭಿಧಮ್ಮ ಪೀಠಕ. ಇವೆಲ್ಲ ಕೂಡ ಅದರ ಹೆಸರುಗಳು. ದೀಸ್ ಆರ್ ಕಾಲ್ಡ್ ಆ್ಯಸ್ ಹೋಲಿ ಬುಕ್ಸ್ ಆಫ್ ಬುದ್ಧಿಸಮ್. ನೋಡಿ, ಈಗ ನಮ್ಮಲ್ಲಿ ಎಷ್ಟೊಂದು ಈಗ ಭಗವದ್ಗೀತೆ ಇರ್ಬೋದು, ಮಹಾಭಾರತ, ಪುರಾಣಗಳು ಈ ಥರ ಎಲ್ಲ ಇದೆಯಲ್ಲ, ಅದೇ ಥರ ಬುದ್ಧಿಸಮಲ್ಲೂ ಕೂಡ ಹೋಲಿ ಬುಕ್ಸು ಇವು ವಿನಯ ಪೀಠಕ, ಸುತ್ತ ಪೀಠಕ ಮತ್ತು ಅಭಿಧಮ್ಮ ಪೀಠಕ ಅಂತ. There is another view which says a river dispute made Siddhartha to leave his palace. There was a dispute over river water sharing between Siddhartha's state and another state. Siddhartha opposed his people who were on the verge of war over this issue and later left his palace. This information is found in Dr. B.R. Ambedkar's book. ನೋಡಿ, ಈಗ ಮೇಲೆ ಎಲ್ಲ ಏನು ಹೇಳಿದ್ವಿ, ಸಿದ್ಧಾರ್ಥ ಅವರು ಈ ದುಃಖಗಳನ್ನೆಲ್ಲ ನೋಡಿಬಿಟ್ಟು ನಾನು ಇರೋಕ್ಕಾಗಲ್ಲ ಅಂತ ಮನೆ ಬಿಟ್ಟು ಬಂದರು ಅಂತ ಹೇಳ್ತೀವಿ. ಇಲ್ಲಿ ಇನ್ನೊಂದು ಕತೆ ಕೂಡ ಇದೆ, ಅದು B.R. ಅಂಬೇಡ್ಕರ್ ಅವರು ಬರೆದಿರೋಂಥ ಒಂದು ಬುಕ್ಕಲ್ಲಿ. ಏನು, ಇಲ್ಲಿ ಒಂದು ರಿವರ್ ಡಿಸ್ಪ್ಯೂಟ್ ಇರುತ್ತೆ, ಅಂದರೆ ಒಂದು ನೀರು ಯಾರಿಗೆ ಸೇರಬೇಕು ಅಂದ್ಬಿಟ್ಟು ಸಿದ್ಧಾರ್ಥ ಅವರ ರಾಜ್ಯಕ್ಕೂ ಪಕ್ಕದಲ್ಲಿದ್ದಂಥ ಇನ್ನೊಂದು ರಾಜ್ಯಕ್ಕೂ ಮಧ್ಯದಲ್ಲಿ ಗಲಾಟೆ ಆಗ್ತಾ ಇರುತ್ತೆ. ಆಗ ಸಿದ್ಧಾರ್ಥ ಅವರ ರಾಜ್ಯದಲ್ಲಿದ್ದಂಥ ಜನ ಎಲ್ಲ ಯುದ್ಧಕ್ಕೆ ಹೋಗಬೇಕು ಅಂತ ಹೇಳ್ತಾ ಇರ್ತಾರೆ. ಸೊ ಇದು ಇಷ್ಟ ಆಗದಿದ್ದಾಗೆ ಸಿದ್ಧಾರ್ಥ ಅಪೋಸ್ ಮಾಡ್ತಾರೆ, ಆದರೆ ಜನಗಳು ಒಪ್ಪಲ್ಲ, ಅದಕ್ಕೆ ಅವರು ಪ್ಯಾಲೇಸ್ನ ಬಿಟ್ಬಿಟ್ಟು ಬಂದುಬಿಡ್ತಾರೆ ಅಂತ ಕೂಡ ಇದೆ. ಕಿಸ್ಸ ಗೋತಾಮಿ. ದೇರ್ ಆರ್ ಮೆನಿ ಸ್ಟೋರೀಸ್ ರಿಲೇಟೆಡ್ ಟು ಬುದ್ಧ. ನೋಡಿ, ಬುದ್ಧ ಅವ್ರ ಬಗ್ಗೆ ಇಷ್ಟೊಂದು ಸ್ಟೋರೀಸ್ ಇದೆ. ಈಗ ನಾವು ಕೃಷ್ಣನ ಬಗ್ಗೆ, ರಾಮನ ಬಗ್ಗೆ ಕೂಡ ಇಷ್ಟೊಂದು ಸ್ಟೋರೀಸ್ ನೋಡ್ತೀವಲ್ಲ, ಅದೇ ರೀತಿ ಒನ್ ಸಚ್ ಸ್ಟೋರಿ ಈಸ್ ಕಿಸ್ಸ ಗೋತಾಮಿ. ಆ ಥರ ಒಂದು ಸ್ಟೋರಿ ಕಿಸ್ಸ ಗೋತಾಮಿ ಅನ್ನೋಂಥ ಲೇಡಿದು. ಶಿ ಹ್ಯಾಸ್ ಲಾಸ್ಟ್ ಹರ್ ಓನ್ಲಿ ಚೈಲ್ಡ್ ಆ್ಯಂಡ್ ವಾಸ್ ರೋಮಿಂಗ್ ಅರೌಂಡ್ ದಿ ಸ್ಟ್ರೀಟ್ಸ್ ಕ್ಯಾರಿಂಗ್ ಹರ್ ಡೆಡ್ ಚೈಲ್ಡ್ ಇನ್ ದಿ ಆರ್ಮ್ಸ್.
ನೋಡಿ, ಕಿಶಗೋತಮಿ ಅಂತ ಒಬ್ರು ಲೇಡಿ ಇರ್ತಾರೆ, ಅವರ ಮಗು ಸತ್ತೋಗ್ಬಿಟ್ಟಿರುತ್ತೆ ಪಾಪ. ಅವರು ಆ ಮಗುನ ಕೈಯಲ್ಲಿ ಎತ್ಕೊಂಡು ಎಲ್ಲ ಕಡೆ ಓಡಾಡ್ತಾ ಇರ್ತಾರೆ. ಆನ್ ಸೀಯಿಂಗ್ ದಿಸ್ ಸಾರಿ ಪ್ಲೈಟ್ ಎ ಪರ್ಸನ್ ಟುಕರ್ ಟು ಬುದ್ಧ. ಅವರ ಈ ದುಃಖನ ನೋಡಿಬಿಟ್ಟು ತಡೆಯೋಕ್ಕಾಗ್ದಿದ್ದಂಗೆ ಅವರು ಬುದ್ಧ ನಿಮ್ಗೇನಾದರೂ ಸೊಲ್ಯೂಷನ್ ಕೊಡ್ತಾರೆ ಅಂತ ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ. ಶಿ ವಾಂಟೆಡ್ ಅರ್ ಡೆಡ್ ಚೈಲ್ಡ್ ಅಲೈವ್. ಅವ್ಳಿಗೆ ಲೇಡಿ ಏನು ಕೇಳ್ತಾರೆ, ನನ್ನ ಮಗನ ನೀವು ಬದುಕಿಸ್ರಿ ಅಂತ ಕೇಳ್ತಾರೆ. ಬುದ್ಧ ಸೈಡ್, ಐ ವಿಲ್ ಸರ್ಟನ್ಲಿ ಮೇಕ್ ಯುವರ್ ಚೈಲ್ಡ್ ಅಲೈವ್ ಅಗೇನ್. ನಾನು ನಿನ್ನ ಮಗುನ ಬದುಕಿಸ್ತೀನಿ ನಾನು, ಬಟ್ ಐ ನೀಡ್ ಮಸ್ಟರ್ಡ್ ಸೀಡ್ ಫ್ರಮ್ ಎ ಹೌಸ್ ದಟ್ ಹ್ಯಾಸ್ ನೋ ಡೆತ್ ಇನ್ ಇಟ್ ಟು ಡೂ ದಟ್. ಆದರೆ ಆ ಥರ ಮಾಡಬೇಕು ಅಂದರೆ ನನಗೆ ಮಸ್ಟರ್ಡ್ ಸೀಡ್ ಬೇಕು, ಸಾಸಿವೆ ಕಾಳು ಬೇಕು. ಯಾರ ಮನೆಯಲ್ಲಿ ಎಲ್ಲೂ ಸಾವು ನೋವು ಸಂಭವಿಸಿಲ್ಲ, ಯಾರೂ ಸತ್ತೋಗಿರಲ್ಲ ಯಾವುದಾದ್ರು ಮನೆಯಲ್ಲಿ, ಅಂಥ ಮನೆಯಿಂದ ನನಗೆ ಸಾಸಿವೆ ಕಾಳನ್ನು ತೊಗೊಂಬಾ ಅಂತ ಕೇಳ್ತಾನೆ. ಸೊ ಕಿಸಗೋತಮಿ ವಾಸ್ ವೆರಿ ಹ್ಯಾಪಿ ಆ್ಯಂಡ್ ವೆಂಟ್ ಅರೌಂಡ್ ಟು ಫೈಂಡ್ ಮಸ್ಟರ್ಡ್ ಸೀಡ್ ಫ್ರಮ್ ಎ ಹೌಸ್ ದಟ್ ಹ್ಯಾಸ್ ನೋ ಡೆತ್. ಇದರಿಂದ ಕಿಸಗೋತಮಿಗೆ ತುಂಬ ಖುಷಿ ಆಗುತ್ತೆ. ಓಕೆ, ನಾನು ಇಂಥ ಸಾಸಿವೆ ಕಾಳನ್ನ ತೊಗೊಂಬಂದರೆ ಯಾರೂ ಸಾಯ್ದೇ ಇರೋಂಥ ಮನೆಯಿಂದ, ಆಗ ನನ್ನ ಮಗ ಬದುಕ್ತಾರೆ ಅಂತ ಖುಷಿ ಆಗುತ್ತೆ. ಮತ್ತು ಇವಳು ಎಲ್ಲ ಆ ಥರ ಮನೆಗಳನ್ನ ಹುಡ್ಕೋಕ್ಕೆ ಶುರು ಮಾಡ್ತಾಳೆ. ಬಟ್ ಎವ್ರಿ ಹೌಸ್ ಆ್ಯಡ್ ಎ ಡೆತ್ ಇನ್ ಇಟ್. ಆದರೆ ಪ್ರತಿಯೊಂದು ಮನೆಯಲ್ಲೂ ಕೂಡ ಸಾವು ಸಂಭವಿಸಿರುತ್ತೆ, ಯಾರಾದರೂ ಒಬ್ಬರು ಸತ್ತಿರ್ತಾರೆ. ಒನ್ ಆರ್ ದಿ ಅದರ್ ಹ್ಯಾಡ್ ಡೈಡ್. ಎ ಫಾದರ್, ಮದರ್, ಸಿಸ್ಟರ್, ಬ್ರದರ್, ಸನ್, ಡಾಟರ್, ಗ್ರ್ಯಾಂಡ್ ಫಾದರ್, ಗ್ರ್ಯಾಂಡ್ ಮದರ್ ಎಕ್ಸೆಟ್ರಾ ಹ್ಯಾಡ್ ಡೈಡ್ ಇನ್ ಎವ್ರಿ ಫ್ಯಾಮಿಲಿ ಶಿ ವಿಸಿಟೆಡ್. ಇವಳು ವಿಸಿಟ್ ಮಾಡಿದಂಥ ಪ್ರತಿಯೊಂದು ಫ್ಯಾಮಿಲಿಯಲ್ಲೂ ಕೂಡ ಯಾರಾದರೂ ಒಬ್ಬರು ಸತ್ತಿರ್ತಾರೆ. ಸೊ ಈ ರೀತಿ ಸಾವಿಲ್ಲದ ಮನೆಯಿಂದ ಸಾಸಿವೆ ಕಾಳು ತರೋದಕ್ಕೆ ಇವ್ರಿಗೆ ಸಾಧ್ಯ ಆಗಲಿಲ್ಲ. ವಾಟ್ ವಾಸ್ ದಿ ಮೆಸೇಜ್ ಬುದ್ಧ ವಾಸ್ ಟ್ರೈಂಗ್ ಟು ಗಿವ್ ಕಿಸಗೋತಮಿ. ನೋಡಿ, ಈ ಬುದ್ಧ ಈ ಒಂದು ಆ್ಯಕ್ಟಿವಿಟಿ ಮಾಡಿಸಿದ್ರಿಂದ ಅಥವಾ ಈ ಥರ ಹೇಳಿದ್ರಿಂದ ಏನು ಮೆಸೇಜ್ ಹೇಳಿದ್ರು ಕಿಸಗೋತಮಿಗೆ? ದಿ ಬುದ್ಧ ಡಿಡ್ ನಾಟ್ ರೈಟ್ ಎನಿ ಬುಕ್ಸ್. ಇಸ್ ಡಿಸೈಪಲ್ಸ್ ಟುಕ್ ನೋಟ್ಸ್ ಆಫ್ ಇಟ್ ಟೀಚಿಂಗ್ಸ್ ಆ್ಯಂಡ್ ಪ್ರಿಸರ್ವ್ಡ್ ದೆಮ್. ನೋಡಿರಿ, ಬುದ್ಧ ಅವರು ಯಾವ ಬುಕ್ನೂ ಬರೀಲಿಲ್ಲ. ಇವರ ಫಾಲೋವರ್ಸ್ ಏನಿದ್ರು ಅವರು ಬುದ್ಧ ಏನೇನು ಹೇಳಿದ್ರು ಅದನ್ನೆಲ್ಲ ನೋಡಿಕೊಂಡು ಅವರು ಆ ಬುಕ್ಸ್ನ ಬರೆದು ಅದನ್ನು ಪ್ರಿಸರ್ವ್ ಮಾಡಿದ್ದು. ಲೇಟರ್ ಇಸ್ ಟೀಚಿಂಗ್ಸ್ ವೇರ್ ಕಂಪೈಲ್ಡ್ ಇನ್ ದಿ ಫಾರ್ಮ್ ಆಫ್ ಸುತ್ತ ಪಿಟಕ. ದಿಸ್ ಬುಕ್ ಈಸ್ ಇನ್ ಪಾಳಿ ಲ್ಯಾಂಗ್ವೇಜ್. ಆಮೇಲೆ ಇವ್ರು ಏನೇನು ಹೇಳ್ಕೊಟ್ರು ಅದನ್ನೆಲ್ಲ ಒಂದು ಕಂಪೈಲ್ ಮಾಡಿ ಒಂದು ಬುಕ್ಕಲ್ಲಿ ಮಾಡಿ ಇಡ್ತಾರೆ. ಅದರ ಹೆಸರು ಸುತ್ತ ಪಿಟಕ ಅಂತ. ಇದು ಪಾಲಿ ಲ್ಯಾಂಗ್ವೇಜಲ್ಲಿ ಇರೋವಂಥದ್ದು. ಸೊ ಇಲ್ಲಿ ಏನು ಮೆಸೇಜ್ ಕೊಟ್ಟರು ಕಿಸಗೋತಮಿಗೆ ಬುದ್ಧ? ಎಲ್ಲರ ಮನೆಯಲ್ಲೂ ಸಾವು ನೋವು ಸಂಭವಿಸೇ ಇರುತ್ತೆ. ನಿನ್ನ ಮಗ ಸತ್ತಾಗೆ ಬೇರೆಯವ್ರ ಮನೆಯಲ್ಲಿ ಮಗ, ಅಪ್ಪ, ಅಮ್ಮ, ಅಜ್ಜಿ, ತಾತ, ಮಕ್ಕಳು ಎಲ್ಲರೂ ಯಾರಾದರೂ ಒಬ್ಬರು ಸತ್ತಿರ್ತಾರೆ. ಇದು ಲೈಫಲ್ಲಿ ಕಾಮನ್. ಈಗ ನಾನು ನಿನ್ನ ಮಗನ ಬದುಕಿಸ್ದೆ ಅನ್ಕೊ, ಮತ್ತೆ ಅವನು ಸಾಯ್ತಾನೆ. ಯಾರೂ ಚಿರಾಯುಷ್ವ ಅಂದರೆ ಕಂಟಿನ್ಯೂಸ್ ಆಗಿ ಎಕ್ಸಿಸ್ಟೆನ್ಸಲ್ಲಿರೋಕ್ಕೆ ಸಾಧ್ಯ ಇಲ್ಲ. ಈ ರೀತಿಯೆಲ್ಲ ಹೇಳ್ತಾರೆ ಅವರು. ಇಲ್ಲಿಗೆ ನಿಮಗೆ ಬುದ್ಧಿಸಮ್ ಬಗ್ಗೆ ಕಂಪ್ಲೀಟಾಗಿ ಅರ್ಥ ಆಯಿತು ಅಂದ್ಕೊಳ್ತೀನಿ. ಈಗ ನಾವು ನೆಕ್ಸ್ಟು ಜೈನಿಸಮ್ ಬಗ್ಗೆ ನೋಡೋಣ. ಜೈನಿಸಮ್, ಲೈಫ್ ಆಫ್ ಮಹಾವೀರ. ಈಗ ಮಹಾವೀರ ಅವರು ಯಾರು? ಇವರು ಫೌಂಡರ್ ಅಲ್ಲ, ಇವರು ಅಂದರೆ ಇದರಲ್ಲಿ ಒಬ್ಬ ಇಂಪಾರ್ಟೆಂಟ್ ಲೀಡರ್ ಅಂತ ಹೇಳ್ಬೋದು. ಇವ್ರು ಯಾರು ನೋಡೋಣ. ಮಹಾವೀರ ಈಸ್ ದಿ 24th ತೀರ್ಥಂಕರ ಆ್ಯಂಡ್ ಪ್ರೀಚ್ಡ್ ಜೈನಿಸಮ್. ಇವರು 24ನೇ ತೀರ್ಥಂಕರ ಆಗಿರ್ತಾರೆ. ಇವರು ಜೈನಿಸಮ್ನ ಪ್ರೀಚ್ ಮಾಡ್ತಾರೆ. ಈ ವಾಸ್ ಬಾರ್ನ್ 2500 years ago ಅಟ್ ಕುಂದ ಗ್ರಾಮ ನಿಯರ್ ವೈಶಾಲಿ. ಇವರು ವೈಶಾಲಿ ಹತ್ರ ಒಂದು ಕುಂದ ಗ್ರಾಮ ಅಂತ ಇರುತ್ತೆ, ಅಲ್ಲಿ 2500 ವರ್ಷಗಳಿಂದ ಇವರು ಹುಟ್ಟಿರ್ತಾರೆ. ಈಸ್ ಅರ್ಲಿಯರ್ ನೇಮ್ ವಾಸ್ ವರ್ಧಮಾನ. ಇವರ ಮೊದಲೇ ರಿಯಲ್ ಹೆಸರು ಬಂದು ವರ್ಧಮಾನ ಅಂತ ಇರುತ್ತೆ. ವರ್ಧಮಾನಸ್ ಫಾದರ್ ವಾಸ್ ಸಿದ್ಧಾರ್ಥ, ಎ ರಿಚ್ ಕ್ಷತ್ರಿಯ ಆ್ಯಂಡ್ ದಿ ಹೆಡ್ ಆಫ್ ಕುಂದಗ್ರಾಮ. ನೋಡಿರಿ, ವರ್ಧಮಾನ ಅವರ ತಂದೆ ಹೆಸರು ಅಥವಾ ಮಹಾವೀರ ಅವರ ತಂದೆ ಹೆಸರು ಬಂದು ಸಿದ್ಧಾರ್ಥ ಅಂತ ಇರುತ್ತೆ. ಇವರೊಬ್ಬರು ರಿಚ್ ಕ್ಷತ್ರಿಯ, ರಿಚ್ ಲೀಡರ್ ಅಂತ ಹೇಳ್ಬೋದು. ಇವರು ಕುಂದಗ್ರಾಮಗೆ ಹೆಡ್ ಆಗಿರ್ತಾರೆ, ಲೀಡರ್ ಆಗಿರ್ತಾರೆ. ವರ್ಧಮಾನಸ್ ಮದರ್ ವಾಸ್ ತ್ರಿಶಲಾ ದೇವಿ. ನೋಡಿ, ಇವರ ತಾಯಿ ಹೆಸರು ಬಂದು ತ್ರಿಶಲಾ ದೇವಿ ಅಂತ. ವರ್ಧಮಾನ ಲೆಫ್ಟ್ ಇಸ್ ಹೋಮ್ ಇನ್ ಸರ್ಚ್ ಆಫ್ ಎನ್ಲೈಟನ್ಮೆಂಟ್. ಇವ್ರ ಮನೆ ಬಿಟ್ಟು ಎನ್ಲೈಟನ್ಮೆಂಟ್ನ ಸರ್ಚ್ ಮಾಡ್ಕೊಂಡು ಹೋಗ್ತಾರೆ. ಹಿ ಸ್ಪೆಂಡ್ ಸಮ್ ಟೈಮ್ ಆ್ಯಸ್ ದಿಗಂಬರ ಮುನಿ. ಇವರು ಕೆಲವು ಟೈಮ್ನ ದಿಗಂಬರ ಮುನಿಯಾಗಿ ಸ್ಪೆಂಡ್ ಮಾಡ್ತಾರೆ. ದಿಗಂಬರ ಮುನಿ ಅಂದರೆ ಇವರು ಬಟ್ಟೆ ಏನೂ ಹಾಕ್ಕೊಳ್ಳೋದಿಲ್ಲ, ಏನು ಇವ್ರ ಪೊಸಿಷನ್ಸ್ ಏನೂ ಇಟ್ಕೊಳ್ಳೋದಿಲ್ಲ. ಸೊ ಇವ್ರ ಹತ್ರ ಊಟ ಬೇಕು ಅಂದರೂ ಕೂಡ ಯಾರ ಹತ್ರ ಆದರೂ ಕೇಳಿ ಇಸ್ಕೊಳ್ಳೋದು ಅಷ್ಟು ಮಾತ್ರ. ಎಷ್ಟು ಬೇಕೋ ಊಟಕ್ಕೂ ಅಷ್ಟು ಮಾತ್ರ, ಬೇರೆ ಎಕ್ಸಸ್ ಏನೂ ಇರೋದಿಲ್ಲ. ಈ ಥರ ಈ ಟೈಪಲ್ಲಿ ಇವರು ಒಂದಷ್ಟು ಟೈಮ್ ಸ್ಪೆಂಡ್ ಮಾಡ್ತಾರೆ. ಲೇಟರ್ ಈ ಸ್ಪೆಂಟ್ 12 years ಇನ್ ಪೆನೆನ್ಸ್ ಆ್ಯಂಡ್ ಬಿಕೇಮ್ ಎ ಜಿನಾ. ಆಮೇಲೆ ಇವರು 12 ವರ್ಷ ಇವರು ಪೆನೆನ್ಸ್ ಮಾಡಿದ್ರು. ಪೆನೆನ್ಸ್ ಅಂದರೆ ಇವರ ತಪ್ಪಿಗೆ ಶಿಕ್ಷೆ ಪಡೋದು ಅಂತ. ಅಂದರೆ ನಾನು ಏನೇನು ತಪ್ಪು ಮಾಡಿದ್ದೀನಿ ಅದನ್ನೆಲ್ಲ ಪೆನೆನ್ಸ್ ಮಾಡ್ಕೊಳ್ಳೋದು, ಉಪವಾಸ ಇರೋವಂಥದ್ದು, ಈ ಥರ ಅದೆಲ್ಲ ಮಾಡಿಬಿಟ್ಟು ಇವರು ಜಿನಾ ಆಗ್ತಾರೆ. ಜಿನಾ ಮೀನ್ಸ್ ದಿ ಒನ್ ಹೂ ಹ್ಯಾಸ್ ಕಾಂಕ್ವರ್ಡ್ ಅಟ್ಯಾಚ್ಮೆಂಟ್. ಜಿನಾ ಅಂದರೆ ಏನು? ಜಿನಾ ಅಂತ ಹೇಳಿದ್ರೆ ಯಾರು
ಅವರ ಒಂದು ಆಸೆಗಳಿರುತ್ತೆ ಅಥವಾ ಅಟ್ಯಾಚ್ಮೆಂಟ್ಸ್ ಇರುತ್ತೆ, ಅದರಿಂದ ಈಚೆ ಬಂದಿರ್ತಾರೆ, ಅವ್ರನ್ನ ನಾವು ಜಿನ ಅಂತ ಕರಿತೀವಿ. ಅಂದರೆ ಅವ್ರಿಗೆ ಇನ್ನೇನೂ ಆಸೆ ಇರೋಲ್ಲ, ನನಗೆ ಅದು ಬೇಕು ಇದು ಬೇಕು, ನಾನು ಆ ಥರ ಆಗಬೇಕು ಈ ಥರ ಆಗಬೇಕು, ಅವು ಯಾವ ಇಲ್ಲದೆ ಇರೋರು ಜಿನ ಅಂತ. ಈಸ್ ಫಾಲೋವರ್ಸ್ ಆರ್ ಕಾಲ್ಡ್ ಆ್ಯಸ್ ಜೈನ್ಸ್. ಇವರ ಫಾಲೋವರ್ಸ್ನ ನಾವು ಜೈನ್ಸ್ ಅಂತ ಕರಿತೀವಿ. ಮಹಾವೀರ ಪ್ರೀಚ್ಡ್ ಟು ದಿ ಪೀಪಲ್ ಫ್ರಮ್ ಆಲ್ ಕ್ಲಾಸಸ್. ನೋಡಿ, ಮಹಾವೀರ ಅವರು ಬರೀ ಏನೋ ಬಿಸ್ನೆಸ್ಗಳು ಮಾಡೋವಂಥವ್ರಿಗೆ ಅಥವಾ ಕ್ಷತ್ರಿಯರಿಗೆ ಅಥವಾ ಶೂದ್ರರಿಗೆ ಅಥವಾ ಬ್ರಾಹ್ಮಿಣ್ಸ್ಗೆ ಇವ್ರಿಗೆ ಮಾತ್ರ ಪ್ರೀಚ್ ಮಾಡಲಿಲ್ಲ. ಇವರು ಎಲ್ಲ ಕ್ಲಾಸಸ್ನ ಜನಗಳಿಗೂ ಎಲ್ಲ ವರ್ಣಗಳ ಜನಗಳಿಗೂ ಕೂಡ ಇವರು ಪ್ರೀಚ್ ಮಾಡ್ತಾರೆ. ಈ ಲೆಫ್ಟ್ ಇಸ್ ಬಾಡಿ ಅಟ್ ಪಾವಪುರಿ ಇನ್ ಪ್ರೆಸೆಂಟ್ ಡೇ ಬಿಹಾರ್. ಇವರು ಕೂಡ ಎಲ್ಲಿ ಎಕ್ಸ್ಪೈರ್ ಆಗ್ತಾರೆ ಅಥವಾ ಎಲ್ಲಿ ಇವರ ಆತ್ಮ ಸಪ್ರೇಟ್ ಆಗುತ್ತೆ, ಬಿಹಾರಲ್ಲಿ ಪಾವಪುರಿ ಅಂತ ಒಂದು ಜಾಗ ಇರುತ್ತೆ, ಅಲ್ಲಿ. ಮಹಾವೀರಾಸ್ ಟೀಚಿಂಗ್ಸ್. ಮಹಾವೀರ ಅವರು ಏನೇನು ಹೇಳ್ಕೊಟ್ರು? ವರ್ಧಮಾನ ಮಹಾವೀರ ಥಾಟ್ ನಾನ್ ವೈಲೆನ್ಸ್ ಟು ಹಿಸ್ ಡಿಸೈಪಲ್ಸ್. ಇವ್ರೇನು ಹೇಳ್ಕೊಟ್ರು? ಇವರ ಒಂದು ಫಾಲೋವರ್ಸ್ಗೆ ನಾನ್ ವೈಲೆನ್ಸ್ ಹೇಳ್ಕೊಟ್ರು. ನೀವು ಯಾವುದೇ ರೀತಿ ಯಾರಿಗೂ ಕೂಡ ತೊಂದರೆ ಕೊಡಬಾರ್ದು, ಪ್ರಾಣಿ ಪಕ್ಷಿಗಳಿಗೂ ಕೂಡ ನೀವು ತೊಂದರೆ ಕೊಡಬಾರ್ದು, ಹೊಡೆಯೋದು ಬಡಿಯೋದು ಹಿಂಸೆ ಕೊಡೋದು ಯಾವ ಮಾಡಬಾರ್ದು ಅಂತ ಹೇಳ್ತಾರೆ. ಈ ವಾಂಟೆಡ್ ದೆಮ್ ನಾಟ್ ಟು ಕಮಿಟ್ ಥೆಫ್ಟ್ ಆ್ಯಂಡ್ ಅಮಾಸಿಂಗ್ ವೆಲ್ತ್. ಇವರೇನು ಹೇಳ್ತಾರೆ, ನೀವು ಯಾವುದೇ ಕಾರಣಕ್ಕೂ ಮೋಸ ಮಾಡಬಾರ್ದು, ಸುಳ್ಳು ಹೇಳ್ಬಾರ್ದು, ಕಳ್ತನ ಮಾಡಬಾರ್ದು, ಮತ್ತು ನಿಮ್ಮ ವೆಲ್ತ್ ಅಥವಾ ಐಶ್ವರ್ಯ ಸಂಪಾದನೆ ಮಾಡೋದಕ್ಕೆ ತುಂಬ ಜಾಸ್ತಿ ಮಾಡಬಾರ್ದು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡಬೇಕು ಅಂತಾರೆ. ಈ ಪ್ರೀಚ್ಡ್ ಸೆಲಿಬೆಸಿ. ಇವರು ಸೆಲಿಬೆಸಿ ಪ್ರೀಚ್ ಮಾಡ್ತಾರೆ, ಅಂದರೆ ಎಲ್ಲರೂ ಕೂಡ ಬ್ರಹ್ಮಚಾರಿ ಥರ ಇರಬೇಕು ಅಂತ ಹೇಳ್ತಾರೆ. ಜೈನಿಸಮ್ ಹ್ಯಾಸ್ ಗಿವನ್ ಮೋರ್ ಪ್ರಾಮಿನೆನ್ಸ್ ಟು ನಾನ್ ವೈಲೆನ್ಸ್ ದೆನ್ ಎನಿ ಅದರ್ ರಿಲಿಜನ್ ಇನ್ ದಿ ವರ್ಲ್ಡ್. ನೋಡಿ, ಪ್ರಪಂಚದ ಎಲ್ಲ ರಿಲಿಜನ್ಸ್ನ ತೊಗೊಂಡ್ರು ಕೂಡ ಅದರಲ್ಲಿ ಜೈನಿಸಮ್ ಹೇಳಿದಷ್ಟು ಯಾರೂ ಕೂಡ ನಾನ್ ವೈಲೆನ್ಸ್ ಬಗ್ಗೆ ಹೇಳಿಲ್ಲ. ಇವರು ಕೊನೆಗೆ ಭೂಮಿ ಒಳಗಡೆ ಬೆಳೆಯುವಂಥ ಯಾವುದೇ ಒಂದು ರೂಟ್ಸ್ ಇರುತ್ತಲ್ಲ, ಈಗ ಕ್ಯಾರೆಟ್ ಇರ್ಬೋದು, ರಾಡಿಶ್ ಇರ್ಬೋದು ಅಥವಾ ಈರುಳ್ಳಿ ಇರ್ಬೋದು, ಇಂಥವನ್ನೂ ಕೂಡ ತಿನ್ನೋದಿಲ್ಲ, ಅದಕ್ಕೂ ಕೂಡ ಪ್ರಾಣ ಇದೆ ಅಂತ ಇವರು ಟ್ರೀಟ್ ಮಾಡ್ತಾರೆ. ಮಹಾವೀರಾಸ್ ಟೀಚಿಂಗ್ಸ್ ಆರ್ ದಿ ಕಂಟಿನ್ಯೂಯೇಷನ್ ಆಫ್ 23rd ತೀರ್ಥಂಕರ ಪಾರ್ಶ್ವನಾಥ. ನೋಡಿ, ಮಹಾವೀರ ಅವರು ಟೀಚಿಂಗ್ ಮಾಡಿದ್ದಲ್ಲ ಏನು ಇವರೇ ಫಸ್ಟ್ ಮಾಡಿದ್ದು ಅಂತಲ್ಲ, ಇವರು ತುಂಬ ಫೇಮಸ್ ಅವರು, ತುಂಬ ಸ್ಪ್ರೆಡ್ ಆಯಿತು ಇವರ ಟೀಚಿಂಗ್ಸ್ ಅಷ್ಟೇ. ಆದರೆ ಇದಕ್ಕೆ ಮೊದಲಿದ್ದಂಥ 23rd ತೀರ್ಥಂಕರ ಒಬ್ಬರು ಇರ್ತಾರೆ, ಪಾರ್ಶ್ವನಾಥ ಅಂತ, ಅವರು ಹೇಳಿದ್ದನ್ನೇ ಇವರು ಕೂಡ ಹೇಳೋದು. ಲೇಟರ್ 2 sects ನೇಮ್ಡ್ ದಿಗಂಬರ ಆ್ಯಂಡ್ ಶ್ವೇತಾಂಬರ ಎಮರ್ಜ್ಡ್ ಇನ್ ಜೈನಿಸಮ್. ನೋಡಿ, ಸುಮಾರು ವರ್ಷಗಳಾದ ಮೇಲೆ ಜೈನಿಸಮಲ್ಲೇ 2 ಗ್ರೂಪ್ಗಳಾಗುತ್ತೆ. ಒಂದು ಬಂದು ದಿಗಂಬರ ಅಂತ, ಇನ್ನೊಂದು ಬಂದು ಶ್ವೇತಾಂಬರ ಅಂತ. ದಿ ಫಾಲೋವರ್ಸ್ ಆಫ್ ಪಾರ್ಶ್ವನಾಥ ಹೂ ಯೂಸ್ ಟು ವೇರ್ ವೈಟ್ ಕ್ಲಾತ್ ಬಿಕೇಮ್ ಶ್ವೇತಾಂಬರ. ನೋಡಿ, ಪಾರ್ಶ್ವನಾಥ ಅವರು ಅಥವಾ 23rd ತೀರ್ಥಂಕರ ಏನಿರ್ತಾರೆ, ಇವರ ಫಾಲೋವರ್ಸ್ ಎಲ್ಲ ಕೂಡ ವೈಟ್ ಬಟ್ಟೆ ಹಾಕ್ಕೊಳ್ತಾ ಇರ್ತಾರೆ, ಸೊ ಅವ್ರನ್ನೆಲ್ಲ ಶ್ವೇತಾಂಬರಸ್ ಅಂತ ಕರೀತಾರೆ. ದಿ ಫಾಲೋವರ್ಸ್ ಆಫ್ ಮಹಾವೀರ ಹೂ ಯೂಸ್ ಟು ವೇರ್ ನೋ ಕ್ಲೋತ್ಸ್ ಬಿಕೇಮ್ ದಿಗಂಬರ. ನೋಡಿ, ಮಹಾವೀರ ಅವರ ಫಾಲೋವರ್ಸ್ ಇವರು ಯಾವುದೇ ರೀತಿ ಬಟ್ಟೆನೇ ಹಾಕ್ಕೊಳ್ತಾ ಇರಲ್ಲ. ನಾನು ಹೇಳಿದ್ನಲ್ಲ, ಎಲ್ಲ ನಮಗೆ ಬಟ್ಟೆ ಕೂಡ ಬೇಡ, ನಮ್ಗೆ ಯಾವುದೇ ರೀತಿ ಅಂದರೆ ಸ್ಟೋರೇಜ್ ವೆಲ್ತ್ ಯಾವುದೇ ರೀತಿ ಬೇಡ ನಮಗೆ ಅಂತ ಹೇಳೋವಂಥವ್ರು ದಿಗಂಬರಾಸ್. ಶ್ರವಣ ಬೆಳಗೊಳ ಆಫ್ ಕರ್ನಾಟಕ ಇಸ್ ದಿ ಫೇಮಸ್ ಜೈನ್ ರಿಲಿಜಿಯಸ್ ಸೆಂಟರ್. ನೋಡಿ, ಜೈನ್ಸ್ಗೆ ತುಂಬ ಫೇಮಸ್ ರಿಲಿಜಿಯಸ್ ಸೆಂಟರ್ ಯಾವುದು? ಕರ್ನಾಟಕದಲ್ಲಿ ಶ್ರವಣ ಬೆಳಗೊಳ ಅಂತ ಇದೆ. ನೀವು ನೋಡಿರ್ತಾರೆ, ದೊಡ್ಡ ಒಂದು ಸ್ಟ್ಯಾಚ್ಯೂ ಎಲ್ಲ ಇದೆ, ಮಹಾವೀರ ಸ್ಟ್ಯಾಚ್ಯೂ ಎಲ್ಲ. ಸೊ ಅದು ಅಲ್ಲಿ ಜೈನ್ಸ್ ಎಲ್ಲ ಕೂಡ ಅಲ್ಲಿ ಬಂದು ವರ್ಷಕ್ಕೊಂದ್ಸರಿ ಅಥವಾ ಅವಾಗ ಬರ್ತಾ ಇರ್ತಾರೆ, ಬಂದು ಪೂಜೆ ಮಾಡಿಕೊಂಡು ಹೋಗ್ತಾರೆ. 5 ಮಾರಲ್ ಪ್ರಿನ್ಸಿಪಲ್ಸ್ ಇನ್ ಜೈನಿಸಮ್. ಜೈನಿಸಮಲ್ಲಿ 5 ಇಂಪಾರ್ಟೆಂಟ್ ಪ್ರಿನ್ಸಿಪಲ್ಸ್ನ ಫಾಲೋ ಮಾಡ್ತಾರೆ. ಯಾವ್ಯಾವುದು? ಅಹಿಂಸಾ ಅಂದರೆ ನಾನ್ ವೈಲೆನ್ಸ್, ಯಾವುದೇ ಪ್ರಾಣಿ ಪಕ್ಷಿಗಳಿಗೂ ಮನುಷ್ಯರಿಗೂ ಹಿಂಸೆ ಕೊಡಬಾರ್ದು ಅಂತ. ನೆಕ್ಸ್ಟ್ ಸತ್ಯ ಅಂದರೆ ಟ್ರೂತ್, ಯಾವಾಗೂ ನಿಜನೇ ಹೇಳಬೇಕು, ಸುಳ್ಳು ಹೇಳಬಾರ್ದು, ಮೋಸ ಮಾಡಬಾರ್ದು ಅಂತ. ಆಸ್ತೇಯ ಅಂದರೆ ನಾನ್ ಸ್ಟೀಲಿಂಗ್ ಅಂದರೆ ಕದಿಬಾರ್ದು ಏನನ್ನು ಅಂತ, ಕಳ್ತನ ಮಾಡಬಾರ್ದು. ಅಪರಿಗ್ರಹ ಅಂದರೆ ನಾನ್ ಪೊಸಿಷನ್ ಬಿಯಾಂಡ್ ದಿ ನೀಡ್ ಅಂದರೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾವು ಇಟ್ಕೊಬೇಕು, ದುಡ್ಡು ಕಾಸು ಸಂಪಾದನೆ ಇದೆಲ್ಲ, ಅದಕ್ಕಿಂತ ಹೆಚ್ಚಿದ್ರೆ ಬೇರೆಯವ್ರಿಗೆ ಕೊಟ್ಬಿಡಬೇಕು ಅಂತ. ನೆಕ್ಸ್ಟ್ ಬಂದು ಬ್ರಹ್ಮಚಾರ್ಯ, ಕೀಪಿಂಗ್ ಸೆನ್ಸಸ್ ಅಂಡರ್ ಕಂಟ್ರೋಲ್, ಸೆಲಿಬಸಿ ಅಂದರೆ ಮದುವೆ ಎಲ್ಲ ಆಗದೆ ಇರೋ ಥರ, ಮದುವೆ ಆಗ್ಬೋದು, ಮದುವೆ ಆಗೋವರೆಗೂ ಬ್ರಹ್ಮಚಾರಿಯಾಗಿರಬೇಕು, ಈ ಟೈಪ್ ಸೆಲಿಬಸಿ ಅಂತ ಕರಿತೀವಿ. ಈಗ ನಮಗೆ ಜೈನಿಸಮ್ ಬಗ್ಗೆ ಕೂಡ ಸುಮಾರಾಗಿ ಅರ್ಥ ಆಗಿದೆ. ಇನ್ನೂ ಹೈಯರ್ ಕ್ಲಾಸಸ್ಸಲ್ಲಿ ಹೋಗ್ತಾ ಹೋಗ್ತಾ ನಿಮ್ಗೆ ಇನ್ನೂ ಹೆಚ್ಚು ಅರ್ಥ ಆಗೋಕ್ಕೆ ಶುರುವಾಗುತ್ತೆ. ಈಗ ಮಹಾಜನಪಥಾಸ್ ಅಥವಾ ರಿಪಬ್ಲಿಕ್ಸ್ ಅಂತ ಏನು ಹೇಳಿದೆ ಅದ್ರ ಬಗ್ಗೆ ನಾವು ನೋಡೋಣ. ಏನಿದು ಮಹಾಜನಪಥಾಸ್ ಅಂದರೆ? ಲೆಟ್ ಅಸ್ ಗೋ ಬ್ಯಾಕ್ 2500 years ಇನ್ ಟೈಮ್. ದಟ್ ವಾಸ್ ದಿ ಟೈಮ್ ವೆನ್ ಬುದ್ಧ ಲಿವ್ಡ್. ನಾವು 2500 ವರ್ಷಗಳ ಹಿಂದೆ ಹೋದ್ವಿ ಅಂದರೆ ಅಲ್ಲಿ ಬುದ್ಧ ಜೀವನ ಮಾಡಿದಂಥ ಒಂದು ಟೈಮ್ ಅದು. ದೇರ್ ವೇರ್ 16 ಕಿಂಗ್ಡಮ್ಸ್, ಬಿಗ್ ಆ್ಯಂಡ್ ಸ್ಮಾಲ್, ಇನ್ ದಿ ಸಿಂಧು ಗಂಗಾ ಪ್ಲೈನ್.
ನೋಡಿ, ಗಂಗಾ ಮತ್ತು ಸಿಂಧು ರೀಜನ್ ಎಲ್ಲ ಏನಿದೆ, ಇಲ್ಲಿ 16 ಕಿಂಗ್ಡಮ್ಸ್ ಇರುತ್ತೆ. ತುಂಬ ದೊಡ್ಡ ದೊಡ್ಡ ಕಿಂಗ್ಡಮ್ಸ್ ಇರುತ್ತೆ, ತುಂಬ ಚಿಕ್ಕ ಪುಟ್ಟ ಕಿಂಗ್ಡಮ್ಸ್ ಕೂಡ ಇರುತ್ತೆ. ದೀಸ್ ಕಿಂಗ್ಡಮ್ಸ್ ಆರ್ ಕಾಲ್ಡ್ ಮಹಾಜನಪದಾಸ್. ಈ ಕಿಂಗ್ಡಮ್ಸ್ನ ಮಹಾಜನಪದಾಸ್ ಅಂತ ಕರೀತಾ ಇರ್ತಾರೆ. ಅಮಾಂಗ್ ದೆಮ್ ಮಗಧ, ಕೋಸಲ ಆ್ಯಂಡ್ ವತ್ಸ ವೆರ್ ಫೇಮಸ್ ಮಹಾಜನಪದಾಸ್. ದೇ ವೆರ್ ರೂಲ್ಡ್ ಬೈ ದಿ ಕಿಂಗ್ಸ್. ನೋಡಿರಿ, ಈ ಒಂದು ಟೈಮಲ್ಲಿ ಮಗಧ ಇರ್ಬೋದು, ಕೋಸಲ ಇರ್ಬೋದು, ವತ್ಸ ಇರ್ಬೋದು, ಇವೆಲ್ಲ ತುಂಬ ದೊಡ್ಡ ಅಥವಾ ತುಂಬ ಫೇಮಸ್ ಮಹಾಜನಪದಾಸ್ ಆಗಿರುತ್ತೆ. ಇವುಗಳನ್ನ ಅಲ್ಲಿಯ ರಾಜರು ರೂಲ್ ಮಾಡ್ತಾ ಇರ್ತಾರೆ. ನೆಕ್ಸ್ಟ್ ಬಂದು ರಿಪಬ್ಲಿಕ್ಸ್ ನೋಡೋಣ. ಇನ್ ದಿ ಸೇಮ್ ಪೀರಿಯಡ್ ಮೆನಿ ಸ್ಟೇಟ್ಸ್ ಆರ್ ರೆಪ್ರೆಸೆಂಟೇಟಿವ್ ಗವರ್ಮೆಂಟ್ಸ್. ದೇ ವೇರ್ ಕಾಲ್ಡ್ ರಿಪಬ್ಲಿಕ್ಸ್. ಈ ಥರ 16 ಸ್ಟೇಟ್ಸ್ ಅಥವಾ 16 ಕಿಂಗ್ಡಮ್ಸ್ ಅಂತ ಏನು ಹೇಳಿದ್ವಿ, ಈ ಥರದ್ರಲ್ಲಿ ಕೆಲವು ಸ್ಟೇಟ್ಗಳಿರುತ್ತೆ. ಇವು ಒಂದು ರೆಪ್ರೆಸೆಂಟೇಟಿವ್ ಗವರ್ಮೆಂಟ್ಸ್ ಇರುತ್ತೆ, ಅಂದರೆ ಡೆಮೋಕ್ರಸಿ ಟೈಪಲ್ಲಿ. ಅಂದರೆ ಎಲ್ಲರೂ ಸೇರಿ ಒಬ್ಬರನ್ನ ಯಾರನ್ನಾರು ಸೆಲೆಕ್ಟ್ ಮಾಡಿ ಅವರು ಇಷ್ಟು ದಿನ ರೂಲ್ ಮಾಡಲಿ, ಅವರೆಲ್ಲ ಸರಿಯಾಗಿ ರೂಲ್ ಮಾಡಿಲ್ಲ ಅಂದರೆ ನಾವು ಇನ್ನೊಬ್ಬರನ್ನ ಲೀಡರ್ ಮಾಡ್ತೀವಿ. ಈ ಥರ ರಿಪಬ್ಲಿಕ್ಸ್ ಅಂದರೆ. ಸೊ ಈ ಥರವು ಸುಮಾರು ಇರ್ತವೆ. ದಿ ಮೋಸ್ಟ್ ಇಂಪಾರ್ಟೆಂಟ್ ಅಮಾಂಗ್ ದಿ ರಿಪಬ್ಲಿಕ್ಸ್ ವಾಸ್ ವಜ್ಜಿ. ಇಟ್ ವಾಸ್ ಎ ಯೂನಿಯನ್ ಆಫ್ ಮೆನಿ ರಿಪಬ್ಲಿಕ್ಸ್. ಇದು ಎಷ್ಟೊಂದು ರಿಪಬ್ಲಿಕ್ಸ್ನ ಒಂದು ಯೂನಿಯನ್ ಕೂಡ ಆಗಿರುತ್ತೆ. ವೈಶಾಲಿ ಸಿಟಿ ಆಫ್ ಬಿಹಾರ್ ವಾಸ್ ಇಟ್ಸ್ ಕ್ಯಾಪಿಟಲ್. ಇದರ ಕ್ಯಾಪಿಟಲ್ ಬಂದು ಬಿಹಾರಲ್ಲಿ ಒಂದು ವೈಶಾಲಿ ಸಿಟಿ ಅಂತ ಇರುತ್ತೆ, ಅದು. ವಜ್ಜಿ ಹ್ಯಾಡ್ ಎ ಸಭಾ ಕನ್ಸಿಸ್ಟಿಂಗ್ ಆಫ್ ಎಲ್ಡರ್ ಆ್ಯಂಡ್ ಯಂಗರ್ ಮೆಂಬರ್ಸ್ ಟೇಕಿಂಗ್ ಕೇರ್ ಆಫ್ ದಿ ಅಡ್ಮಿನಿಸ್ಟ್ರೇಷನ್. ಈ ವಜ್ಜಿ ಅನ್ನೋಂಥ ಒಂದು ರಿಪಬ್ಲಿಕ್ ಇತ್ತು. ಇದರಲ್ಲಿ ಒಂದು ಎಷ್ಟೊಂದು ಜನ ಹಿರಿಯರು ಕಿರಿಯರು ಎಲ್ಲರೂ ಸೇರಿ ಅಡ್ಮಿನಿಸ್ಟ್ರೇಷನ್ನ ನೋಡ್ಕೊಳ್ತಾ ಇರ್ತಾರೆ, ಯಾವುದನ್ನು ಯಾವ ರೀತಿ ರೂಲ್ ಮಾಡಬೇಕು ಅಂತ. ಮೆಂಬರ್ಸ್ ಆಫ್ ದಿ ಸಭಾ ವೇರ್ ಅಡ್ರೆಸ್ಡ್ ರಾಜ. ಈ ಒಂದು ಮೆಂಬರ್ಸ್ ಏನಿರ್ತಾರೆ ಈ ಸಭಾದಲ್ಲಿ, ಇವಾಗ ನಾವೆಲ್ಲ MLAಗಳೆಲ್ಲ ಕೂತ್ಕೊಂಡಿರ್ತಲ್ಲ, ಈ ಥರ ಸಭಾಗಳು ಅವಾಗೂ ಕೂಡ ಇರುತ್ತೆ. ಇವ್ರನ್ನೆಲ್ಲ ಕೂಡ ರಾಜ ಅಂತ ಕರೀತಾ ಇರ್ತಾರೆ. ಆಲ್ ಮ್ಯಾಟರ್ಸ್ ರಿಲೇಟೆಡ್ ಟು ದಿ ಯೂನಿಯನ್ ವೇರ್ ಡಿಸ್ಕಸ್ಡ್ ಅಟ್ ದಿ ಸಭಾ ಮೀಟಿಂಗ್ಸ್. ನೋಡಿರಿ, ಏನೇ ಡಿಸ್ಕಷನ್ ಆಗಬೇಕು ಅಂದರೆ ಈ ಯೂನಿಯನ್ ಬಗ್ಗೆ, ಅದೆಲ್ಲ ಕೂಡ ಬಂದು ಸಭಾ ಮೀಟಿಂಗ್ಗಳಲ್ಲಿ ಇವರು ಡಿಸ್ಕಸ್ ಮಾಡ್ತಾರೆ. ಇವಾಗೂ ಕೂಡ ವಿಧಾನಸಭಾ ಅದೆಲ್ಲ ಇದೆಯಲ್ಲ, ಅದೇ ಥರ. ಓಕೆ, ಸೊ ಇಲ್ಲಿಗೆ ಈ ಚಾಪ್ಟರ್ ಕಂಪ್ಲೀಟ್ ಆಯಿತು. ಒಂದು ವೇಳೆ ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂದ್ಕೊಳ್ಳಿ, ಆ ಡೌಟ್ಗಳನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದನ್ನು ಕ್ಲಿಯರ್ ಮಾಡಿ ಕೊಡ್ತೀನಿ. ಓಕೆ, ಬಾಯ್.